morning everyone. I am Dr. Mamata N, Assistant Professor, Department of Economics, Government First Aid College, Tiptur. Today we let us discuss about price statistics. ಬೆಲೆ ಸೂಚ್ಯಾಂಕಗಳು ಅಥವಾ ಬೆಲೆ ಅಂಕಿ ಅಂಶಗಳು ಅನ್ನುವಂಥದ್ದು. Introduction. The Department of Economics and Statistics collects various types of prices. The price data is generally classified into three with farm price, wholesale price and retail price. These data are utilized for the computation of various economic indicators. In order to have a picture of the price movements in the economy, various indices are being computed. These include consumer price index, wholesale price index, parity index between price received and paid by farmers, and agricultural wage index. The Department of Economics and Statistics ಇಲ್ಲಿ ಪ್ರಮುಖವಾಗಿ ನಾವು ಹೇಳುವಂಥದ್ದು ಏನಪ್ಪ ಅಂದರೆ ಕೃಷಿ ಅಂಕಿಅಂಶ ಆರ್ಥಿಕ ಮತ್ತು ಅಂಕಿಅಂಶ ಇಲಾಖೆ ಹಲವಾರು ವಿಧದ ಬೆಲೆಗಳನ್ನು ಬೆಲೆಗಳಿಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳನ್ನು ಸಂಗ್ರಹಿಸುತ್ತೆ. ದ ಪ್ರೈಸ್ ಡಾಟಾ ಇಸ್ ಜನರಲಿ ಕ್ಲಾಸಿಫೈಡ್ ಟು 3. ಈ ಒಂದು ಬೆಲೆಗಳಿಗೆ ಸಂಬಂಧಪಟ್ಟಂತೆ ದತ್ತಾಂಶಗಳನ್ನ 3 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಒಂದು ಫಾರ್ಮ್ ಪ್ರೈಸ್, ಇನ್ನೊಂದು ಹೋಲ್ಸೇಲ್ ಪ್ರೈಸ್ ಮತ್ತು ರಿಟೇಲ್ ಪ್ರೈಸ್ ಅಂತ. ದೀಸ್ ಡಾಟಾ ಆರ್ ಯುಟಿಲೈಸ್ಡ್ ಫಾರ್ ದ ಕಂಪ್ಯೂಟೇಷನ್ ಆಫ್ ವೇರಿಯಸ್ ಎಕನಾಮಿಕ್ ಇಂಡಿಕೇಟರ್ಸ್. ಇದು ಹಲವಾರು ರೀತಿಯ ಮಾನದಂಡಗಳನ್ನು ಬಳಸಿಕೊಂಡು, ಆರ್ಥಿಕ ಮಾನದಂಡಗಳನ್ನು ಬಳಸಿಕೊಂಡು ಸಂಗ್ರಹಿಸಿರುವಂತಹ ದತ್ತಾಂಶಗಳಾಗಿರುತ್ತೆ. ಇನ್ ಆರ್ಡರ್ ಟು ಹ್ಯಾವ್ ಎ ಪಿಕ್ಚರ್ ಆಫ್ ದ ಪ್ರೈಸ್ ಮೂವ್ಮೆಂಟ್ಸ್ ಇನ್ ದ ಎಕಾನಮಿ, ವೇರಿಯಸ್ ಇಂಡಿಸಸ್ ಆರ್ ಬೀಯಿಂಗ್ ಕಂಪ್ಯೂಟೆಡ್. ದೀಸ್ ಇನ್ಕ್ಲೂಡ್ ಬೆಲೆಗಳ ಬಗ್ಗೆನ ಅಂಕಿಅಂಶಗಳ ಸಂಗ್ರಹಣೆ, ಸಂಕಲನ ಮತ್ತು ಪ್ರಸಾರ ಮಹತ್ವದ ಸಂಗತಿಗಳಾಗಿವೆ. ಸರಕು ಸೇವೆಗಳ ಬೆಲೆಗಳಲ್ಲಿ ಬದಲಾವಣೆಗಳು ವಿವಿಧ ಜನವರ್ಗಗಳನ್ನು ವಿಭಿನ್ನ ರೀತಿಗಳಲ್ಲಿ ಬಾಧಿಸುತ್ತೆ. ಆದ್ದರಿಂದ ಬೆಲೆಗಳನ್ನು ಮತ್ತು ಕಾಲಾನಂತರದಲ್ಲಿ ಅವುಗಳ ಬದಲಾವಣೆ ದರಗಳನ್ನು ಅಳತೆ ಮಾಡುವಿಕೆಯು ಬಹಳ ಮುಖ್ಯವಾದ ಆರ್ಥಿಕ ವಿಷಯ ಆಗಿರುತ್ತೆ. ವಿವಿಧ ಉದ್ದೇಶಗಳಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಂಸ್ಥೆಗಳ ಬೆಲೆಗಳ ಬಗೆಗೆ ಪ್ರಾಥಮಿಕ ದತ್ತಾಂಶಗಳನ್ನು ಸಂಗ್ರಹಿಸ್ತವೆ. ವಿವಿಧ ಅಂದರೆ ಆರ್ಥಿಕ ಮತ್ತು ಸಂಖ್ಯಾಶಾಸ್ತ್ರೀಯ ಇಲಾಖೆ ಹಲವಾರು ರೀತಿಯ ಬೆಲೆಗಳ ಬಗ್ಗೆ ದತ್ತಾಂಶಗಳನ್ನು ಸಂಗ್ರಹಿಸುತ್ತೆ. ಅದರಲ್ಲಿ ಸಗಟು ಬೆಲೆಗಳು, ಹೋಲ್ಸೇಲ್ ಪ್ರೈಸಸ್ ಅಂತ, ಹಾಗೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಇಲ್ಲಿ ಚಿಲ್ಲರೆ ಬೆಲೆಗಳು, ಎರಡೂ ಬೆಲೆಗಳಿಗೆ ಸಂಬಂಧಿಸಿದಂತಹ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಇದರಲ್ಲಿ ಸೇರಿಕೊಂಡಿರುವಂತಹ ಪ್ರಮುಖವಾದ ಅಂದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಅನುಭೋಗಿ ಬೆಲೆ ಸೂಚ್ಯಂಕ. ಸೆಕೆಂಡ್ ಒನ್ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತಂದರೆ ಸಗಟು ಬೆಲೆಗಳು ಸೂಚ್ಯಂಕ. ಪ್ಯಾರಿಟಿ ಇಂಡೆಕ್ಸ್ ಬಿಟ್ವೀನ್ ಅಂತಂದರೆ ಇಲ್ಲಿ ರೈತರು ಸ್ವೀಕರಿಸಿದ, ಪ್ಯಾರಿಟಿ ಇಂಡೆಕ್ಸ್ ಬಿಟ್ವೀನ್ ಪ್ರೈಸ್ ರಿಸೀವ್ಡ್ ಆ್ಯಂಡ್ ಪೇಯ್ಡ್ ಬೈ ಫಾರ್ಮರ್ಸ್ ಆ್ಯಂಡ್ ಅಂತಂದರೆ ರೈತರು ಸ್ವೀಕರಿಸಿದ ಮತ್ತು ಪಾವತಿಸಿದ ಬೆಲೆಗಳ ನಡುವಿನ ಸಮಾನತೆ ಸೂಚ್ಯಂಕ. ರೈತರು ಸ್ವೀಕರಿಸಿದ ಮತ್ತು ಪಾವತಿಸಿದ ಬೆಲೆಗಳ ನಡುವಿನ ಸೂಚ್ಯಂಕ. ಹಾಗೂ ಕೊನೆಯದಾಗಿ ಕೃಷಿ ವೇತನ ಸೂಚ್ಯಂಕ, ಅಗ್ರಿಕಲ್ಚರಲ್ ವೇಜ್ ಇಂಡೆಕ್ಸ್ ಅನ್ನುವಂಥದ್ದು. ಆಫ್ಟರ್ ಸ್ಕ್ರೂಟಿನಿ ಆ್ಯಂಡ್ ಕಂಪಿಲೇಷನ್, ದ ಪ್ರೈಸ್ ಡಾಟಾ ಇಸ್ ಫಾರ್ವರ್ಡೆಡ್ ಟು ದ central and state governments and various agencies like the Coconut Development Board, Coir Board, State Agriculture Prices Board, Reserve Bank of India, Spices Board, Coconut and Areca Nut Development Board, and a host of other agencies for policy decisions and day-to-day needs. ಇಲ್ಲಿ ಪ್ರಮುಖವಾಗಿ ಈ ಒಂದು ಸ್ಕ್ರೂಟಿಯನ್ನೇ ಆದ ನಂತರ ನಾವು ಮಾಡುವಂಥದ್ದೇನಪ್ಪ ಅಂದರೆ ಈ ಬೆಲೆಗಳನ್ನು ಯಾವ ರೀತಿ ಸಂಗ್ರಹ ಮಾಡಲಾಗುತ್ತೆ. ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ವೇರಿಯಸ್ ಏಜೆನ್ಸಿ ಅಂದರೆ ಬೇರೆ ಬೇರೆ ಏಜೆನ್ಸಿಗಳ ಮೂಲಕ ಇಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತೆ. ಅದರಲ್ಲಿ ಕೋಕೋನಟ್ ಡೆವಲಪ್ಮೆಂಟ್ ಬೋರ್ಡ್ ಅಂದರೆ ಏನು ತೆಂಗಿನ ಒಂದು ಕೈಗಾರಿಕೆಗಳಿರುತ್ತೋ ಇವುಗಳನ್ನ ಅಭಿವೃದ್ಧಿ ಮಂಡಳಿಯ ಮೂಲಕ, ಹಾಗೆ ಕಾಯರ್ ಬೋರ್ಡ್ ಅಂದರೆ ತೆಂಗಿನ ನಾರಿನ ಒಂದು ಬೋರ್ಡ್, ಸ್ಟೇಟ್ ಅಗ್ರಿಕಲ್ಚರಲ್ ಪ್ರೈಸ್ ಬೋರ್ಡ್ ಅಂದರೆ ರಾಜ್ಯದ ಕೃಷಿ ಬೆಲೆ ಬೋರ್ಡ್ ಇಲಾಖೆಯ ಮೂಲಕ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೇಂದ್ರ ಬ್ಯಾಂಕು, ಹಾಗೆ ಸ್ಪೈಸ್ ಬೋರ್ಡ್, ಕೋಕೋನಟ್ ಆ್ಯಂಡ್ ಅರೇಕಾ ನಟ್ ತೆಂಗಿನಕಾಯಿ ಮತ್ತು ಅಡಿಕೆ ಬೆಳೆಗಳ ಅಭಿವೃದ್ಧಿ ನಿಗಮ, ಆ್ಯಂಡ್ ಹೋಸ್ಟ್ ಆಫ್ ಅದರ್ ಏಜೆನ್ಸೀಸ್, ಇನ್ನೂ ಹಲವಾರು ಬೇರೆ ವಿಧದ ಅಂದರೆ ಏಜೆನ್ಸಿಗಳ ಮೂಲಕ ಇಲ್ಲಿ ಪಾಲಿಸಿ ಡಿಸಿಷನ್ ಡೇ ಟು ಡೇ ನೀಡ್ಸ್, ಪ್ರತಿದಿನದ ಒಂದು ಮಾಹಿತಿಗಳನ್ನು, ಅವಶ್ಯಕತೆಗಳನ್ನು ಮತ್ತು ನೀತಿಗಳನ್ನು ನಿರ್ಧರಿಸುವಂತಹ ಒಂದು ಕೆಲಸವನ್ನು ಮಾಡುತ್ತೆ.
The price division of the Department of Economics and Statistics under the additional director exercises the technical control over the collection of various types of prices and uses the data for the computation of various indices and for transmission to the various data users. This include the following prices. ಇಲ್ಲಿ ನಾವು ಹಲವಾರು ವಿಭಾಗಗಳನ್ನು ನೋಡ್ತೀವಿ. ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಅಂಡರ್ ದ ಅಡಿಷನಲ್ ಡೈರೆಕ್ಟರ್, ಈ ಒಂದು ಕೃಷಿ ಮತ್ತು ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ ಅಡಿಯಲ್ಲಿ ಬರುವಂತಹ ಒಂದು ಅಡಿಷನಲ್ ಡೈರೆಕ್ಟರ್ ಅವರು ಈ ಒಂದು ಬೆಲೆಗಳ ಬಗ್ಗೆ ಸರಿಯಾದಂತಹ ಒಂದು ತಾಂತ್ರಿಕ ನಿರ್ಬಂಧಗಳನ್ನು ಆಧಾರದ ಮೇಲೆ ಬೆಲೆಗಳನ್ನು ನಿರ್ಧರಿಸುವಂತಹ ಕೆಲಸವನ್ನು ಮಾಡ್ತಾರೆ. ಆ ದತ್ತಾಂಶಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡಲಾಗುತ್ತೆ. ಫಾರ್ಮ್ ಪ್ರೈಸಸ್ ಅಂತ ಇಲ್ಲಿ ದ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಹ್ಯಾಸ್ ಬೀನ್ ಕಲೆಕ್ಟಿಂಗ್ ದ ಫಾರ್ಮ್ ಪ್ರೈಸಸ್. ಒಂದು ಫಾರ್ಮ್ನ ಬೆಲೆಗಳೇನು ಅನ್ನೋದನ್ನು ಮೇಜರ್ ಅಗ್ರಿಕಲ್ಚರ್ ಕಮಾಡಿಟೀಸ್ ಕಲ್ಟಿವೇಟೆಡ್ ಬೈ ದ ಫಾರ್ಮರ್ಸ್ ಆಫ್ ಸ್ಟೇಟ್ಸ್, ಅಂದರೆ ಇಲ್ಲಿ ಕೃಷಿ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಅಗ್ರಿಕಲ್ಚರ್ ಕಮಾಡಿಟಿ ಅಂದರೆ ಕೃಷಿ ಬೆಳೆಗಳ ವಿಧಗಳಿಗೆ ಸಂಬಂಧಪಟ್ಟಂತೆ ಬೆಲೆಗಳಿಗೆ ದತ್ತಾಂಶಗಳನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಮಾಡುತ್ತೆ. ಆಫ್ ದ ಸ್ಟೇಟ್ ಸಿನ್ಸ್ 1954 1954ರಿಂದಲೂ ಸಹ ಈ ಕೃಷಿ ಕಾರ್ಮಿಕರು ಮತ್ತು ಕೃಷಿ ಬೆಲೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕೆಲಸವನ್ನು ಮಾಡಲಾಗುತ್ತೆ, ದತ್ತಾಂಶಗಳನ್ನು ಸಂಗ್ರಹಿಸಲಾಗುತ್ತೆ. ಫಾರ್ಮ್ ಪ್ರೈಸ್ ಇಸ್ ಯೂಶುವಲಿ ಕ್ಲಾಸಿಫೈಡ್ ಇಂಟು ಫಾರ್ಮ್ ಹೋಲ್ಸೇಲ್ ಪ್ರೈಸ್ ಆ್ಯಂಡ್ ಫಾರ್ಮ್ ರಿಟೇಲ್ ಪ್ರೈಸಸ್. ಫಾರ್ಮ್ ಹೋಲ್ಸೇಲ್ ಪ್ರೈಸಸ್ ಮತ್ತು ಫಾರ್ಮ್ ರಿಟೇಲ್ ಪ್ರೈಸಸ್ ಅಂತಂದರೆ ಸಗಟು ಬೆಲೆಗಳು ಅಂತ ನಾನು ಆಗಲೇ ಹೇಳಿದೆ ಇಲ್ಲಿ. ಅಂದರೆ ಫಾರ್ಮ್ ಹೋಲ್ಸೇಲ್ ಪ್ರೈಸಸ್ ಅಂತಂದರೆ ಕೃಷಿ ಸಂಪೂರ್ಣ ಮಾರಾಟ ಬೆಲೆಗಳು ಅಂತ. ದ ಫಾರ್ಮ್ ಹೋಲ್ಸೇಲ್ ಪ್ರೈಸ್ ಆಫ್ ಎ ಕಮಾಡಿಟಿ ಈಸ್ ಡಿಫೈನ್ಡ್ ಆಸ್ ದ ಅವರೇಜ್ ಹೋಲ್ಸೇಲ್ ಪ್ರೈಸ್ ವಿಚ್ ಈಸ್ ದ farmer gets at the village or farm site. In the case of certain crops, farmer may sell it while it is the tree itself. The farm wholesale price data are being collected from all taluks in the state on fortnightly basis. 15 ದಿನಗಳಿಗೆ ಒಮ್ಮೆ ಇಲ್ಲಿ ನಾವು ಏನೇನು ಮಾಡ್ತಾರೆ ಇವರು ಅಂದರೆ ಎಲ್ಲ ರಾಜ್ಯದ ತಾಲೂಕಿನಾದ್ಯಂತ ಅಥವಾ ತಾಲೂಕು ಸಂಸ್ಥೆಯ ಮೂಲಕ ಅಥವಾ ತಾಲೂಕು ಅಧಿಕಾರಿಗಳು ಏನಿರ್ತಾರೆ ಇವರ ಮೂಲಕ ಏನು ಮಾಡ್ತಾರೆ ಸಗಟು ಬೆಲೆಗಳನ್ನು ಸಂಗ್ರಹಿಸುವಂತಹ ಒಂದು ಕೆಲಸವನ್ನು ಮಾಡಲಾಗುತ್ತೆ. ಫಾರ್ ದಿಸ್ ಪರ್ಪಸ್ 60 ಹೋಲ್ಸೇಲ್ ಕಮಾಡಿಟೀಸ್ ಆರ್ ಸೆಲೆಕ್ಟೆಡ್. 60 ಸಗಟು ಸರಕುಗಳನ್ನು ಸೆಲೆಕ್ಟ್ ಮಾಡಲಾಗಿದೆ. ವಿಚ್ ಹ್ಯಾವ್ ಎ ಮಾರ್ಕೆಟಬಲ್ ಸರ್ಪ್ಲಸ್, ಮಾರುಕಟ್ಟೆ ದ್ರವ್ಯದ ಬಗ್ಗೆ. ಇಲ್ಲಿ ಸಗಟು ಬೆಲೆಗಳು ದೊಡ್ಡ ಪ್ರಮಾಣದಲ್ಲಿ ಮಾರಾಟವಾಗುವಂತಹ ಹಲವು ವಸ್ತುಗಳ ಬೆಲೆಗಳು ಎಂದರ್ಥ. ಇಂತಹ ವಸ್ತುಗಳ ಸಾಮಾನ್ಯವಾಗಿ ಸಿದ್ಧಪಡಿಸಿದ ಸರಕುಗಳಾಗಿರುತ್ತೆ. ಕಮಾಡಿಟಿ ಅಂದರೆ ಸಿದ್ಧಪಡಿಸಿದಂತಹ ಸರಕುಗಳಾಗಿರುತ್ತೆ. ಬದಲು ಉತ್ಪಾದನೆಗೆ ಬೇಕಾದಂತಹ ಒಳಸುರಿಗಳಾಗಿರುತ್ತವೆ. ಉದಾಹರಣೆಗೆ ಗೋಧಿ, ಕಬ್ಬಿಣ, ಉದ್ಯಮ ಚಕ್ರಗಳ ಬಗ್ಗೆ ಕೂಡಲೇ ಮಾಹಿತಿಯನ್ನು ನೀಡುವುದರಿಂದ ಸಗಟು ಬೆಲೆ ಸೂಚ್ಯಂಕಗಳನ್ನು ಪ್ರಮುಖ ಸೂಚಕಗಳು ಎಂದು ಪರಿಗಣಿಸಲಾಗುತ್ತೆ. ಅನುಭೋಗದ ಹಂತದಲ್ಲಿ ಮಾರಾಟಗೊಳ್ಳುವ ಮೊದಲು ಉತ್ಪಾದನೆಯ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚಿಲ್ಲರೆ ವ್ಯಾಪಾರಿಗಳಿಗೆ ವಿತರಿಸುವ ಸರಕುಗಳ ಪ್ರಮಾಣವನ್ನು ಸಗಟು ವ್ಯಾಪಾರ ಎಂಬ ಅರ್ಥದಲ್ಲಿ ಬಳಸುವುದು ಹೆಚ್ಚಾಗಿ ರೂಢಿಯಲ್ಲಿದೆ. ನೆಕ್ಸ್ಟ್ ಫಾರ್ಮ್ ರಿಟೇಲ್ ಪ್ರೈಸಸ್, ಚಿಲ್ಲರೆ ಬೆಲೆಗಳು ಅಂದರೆ ಕೃಷಿ ಚಿಲ್ಲರೆ ಬೆಲೆಗಳು. ದ ಡಿಪಾರ್ಟ್ಮೆಂಟ್ ಈಸ್ ಆಲ್ಸೋ ಕಲೆಕ್ಟಿಂಗ್ ಫಾರ್ಮ್ ರಿಟೇಲ್ ಪ್ರೈಸಸ್ ವಿಚ್ ಈಸ್ ದ ಪ್ರೈಸ್ ಆಫ್ ದ ಫಾರ್ಮರ್ ಗೆಟ್ಸ್ ವೆನ್ ದ ಫಾರ್ಮ್ ಪ್ರಾಡಕ್ಟ್ಸ್ ಆರ್ ಸೋಲ್ಡ್ ಇನ್ ಸ್ಮಾಲರ್ ಕ್ವಾಂಟಿಟಿ. ಚಿಕ್ಕದು ಅಂದರೆ ಇಲ್ಲಿ ಪ್ರಾಡಕ್ಟ್ ಉತ್ಪಾದನೆ, ಯಾವುದರ ಉತ್ಪಾದನೆ, ಕೃಷಿ ಉತ್ಪನ್ನಗಳು ಮತ್ತು ಕೃಷಿ ಪ್ರಮಾಣ, ಇವುಗಳ ಚಿಕ್ಕ ಒಂದು ಪ್ರಮಾಣಗಳಲ್ಲಿ ಅವರುಗಳ ಬೆಲೆಗಳು ಏನಾಗಿರುತ್ತೆ ಅನ್ನೋದನ್ನು ಇವರು ದತ್ತಾಂಶಗಳನ್ನು ಸಂಗ್ರಹಿಸುವಂತಹ ಕೆಲಸ ಮಾಡುತ್ತೆ. ಫಾರ್ಮ್ ರಿಟೇಲ್ ಪ್ರೈಸಸ್ ಆಫ್ 45 ಐಟಮ್ಸ್ ಆರ್ ಕಲೆಕ್ಟೆಡ್ ಮಂತ್ಲಿ ಫ್ರಮ್ ಆಲ್ ತಾಲೂಕ್ಸ್ ಆನ್ ದ ಲಾಸ್ಟ್ ವರ್ಕಿಂಗ್ ಡೇ ಆಫ್ ಎವ್ರಿ ಮಂತ್. ಪ್ರತಿ ತಿಂಗಳ ಕೊನೆಯ ದಿನ, ಲಾಸ್ಟ್ ವರ್ಕಿಂಗ್ ಡೇನ ದಿನ ಎಲ್ಲ ಅಂದರೆ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಸಹ 45 ಪ್ರಮುಖವಾದಂತಹ ಸರಕುಗಳಿಗೆ ಸಂಬಂಧಪಟ್ಟಂತೆ ದತ್ತಾಂಶಗಳನ್ನು ಸಂಗ್ರಹಿಸಲಾಗುತ್ತೆ ಎನ್ನುವಂಥದ್ದು. ಅದರ ಅನುಭೋಗಕ್ಕೆ ಮುಂಚಿತವಾಗಿ ಮಾರಾಟ ಬೆಲೆಗಳು ಎಂದರ್ಥ. ಇಲ್ಲಿ ಚಿಲ್ಲರೆ ಬೆಲೆಗಳು ಅಂತಂದರೆ ಬ್ರೆಡ್ಡು ಅಥವಾ ಕಾರಿನ ಬೆಲೆಗಳು ಚಿಲ್ಲರೆ ಬೆಲೆಯಾಗಿರ್ತವೆ. ಚಿಲ್ಲರೆ ಬೆಲೆಗಳು ಅನುಭೋಗಿ ಸರಕು ಮತ್ತು ಸೇವೆಗಳ ಬೆಲೆಗಳಾಗಿರುತ್ತೆ. ಅತಿ ಮುಖ್ಯವಾದ ಅನುಭೋಗಿ ಸರಕು ಬೆಲೆಗಳನ್ನು ಗಣನೆಗೆ ತೆಗೆದುಕೊಂಡು ಅವುಗಳನ್ನು ಆಧಾರದಲ್ಲಿ ಸಾಮಾನ್ಯವಾಗಿ ಒಂದು ಸಾರಿ ಈ ಬೆಲೆಗಳನ್ನು ಕಂಡುಹಿಡಿಯಲಾಗುತ್ತೆ. ಅಂದರೆ ತಿಂಗಳ ಕೊನೆಯ ದಿನ. ಇದನ್ನು ಅನುಭೋಗಿ ಬೆಲೆ ಸೂಚ್ಯಂಕ ಅಂತ ಕರೀತಾರೆ. ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ವಾರದ ಆಧಾರದಲ್ಲಿ ಚಿಲ್ಲರೆ ಬೆಲೆ ಸೂಚ್ಯಂಕವನ್ನು ಕಂಡುಹಿಡಿಯಲಾಗುತ್ತೆ. ಈ ಮಾಹಿತಿ ಬೆಲೆಗಳಲ್ಲಿ ಏರಿಳಿತ, ಜನರಲ್ಲಿ ಕೊಳ್ಳುವ ಶಕ್ತಿ, ಜೀವನ ಮಟ್ಟ ಮುಂತಾದ ಪ್ರಮುಖ ಅಂಶಗಳನ್ನು ಬಹಿರಂಗಪಡಿಸುತ್ತೆ. ಬೆಲೆ ಆಯೋಗ ಈ ಮಾಹಿತಿಯನ್ನು ಸಂಗ್ರಹಿಸುತ್ತೆ.
ಆದಾಗ್ಯೂ ಅಖಿಲ ಭಾರತೀಯ ಮಟ್ಟದ ಅನುಭೋಗಿ ಬೆಲೆ ಸೂಚ್ಯಂಕವನ್ನು ಪಡೆದುಕೊಳ್ಳುವುದು ಸ್ವಲ್ಪ ಕಷ್ಟದ ಕೆಲಸವಾಗಿರೋದರಿಂದಾಗಿ ಹಣದುಬ್ಬರವನ್ನು ಅಳತೆ ಮಾಡಲು ಸಗಟು ಬೆಲೆಗಳನ್ನು ಮುಖ್ಯ ಸೂಚಿಗಳನ್ನಾಗಿ ಪರಿಗಣಿಸಲಾಗುತ್ತೆ. ಆದಾಗ್ಯೂ 2016 ಇತ್ತೀಚೆಗೆ ಅನುಭೋಗಿ ಬೆಲೆ ಸರಕುಗಳ ಸೂಚ್ಯಂಕ ನಿಖರ ಅಂದಾಜಿಗೆ ಪ್ರಯತ್ನಗಳು ನಡೆಯುತ್ತಿವೆ. ನೆಕ್ಸ್ಟ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಪ್ರೈಸ್ ಇಂಡೆಕ್ಸ್ ಅಂದರೆ ಬೆಲೆ ಸೂಚ್ಯಂಕಗಳು ಅಂತ. ಇಂಡೆಕ್ಸ್ ನಂಬರ್ಸ್ ಆರ್ ದ ಡಿವೈಸಸ್ ಟು ಮೆಷರ್ ದ ರಿಲೇಟಿವ್ ಮೂಮೆಂಟ್ ಇನ್ ವೇರಿಯಬಲ್ಸ್. ದೇ ಆರ್ ಯೂಸ್ಡ್ ಟು ಕಂಪೇರ್ ದ ಲೆವೆಲ್ ಆಫ್ ಸರ್ಟೈನ್ ಫಿನಾಮಿನಾನ್. ಈ ಒಂದು ಬೆಲೆ ಸೂಚ್ಯಂಕದಲ್ಲಿ ನಾವು ನೋಡಿದಾಗ ಇಂಡೆಕ್ಸ್ ನಂಬರ್ಸ್ ಆರ್ ದ ಡಿವೈಸಸ್ ಟು ಮೆಷರ್ ದ ರಿಲೇಟಿವ್ ಮೂಮೆಂಟ್ಸ್. ಅಂದರೆ ಒಂದಕ್ಕೊಂದಕ್ಕೆ ಸಂಬಂಧ ಇರುವಂಥದ್ದನ್ನು ನಾವು ನೋಡ್ತೀವಿ ಹಲವಾರು ವಿಧ ಚಲಕಗಳಲ್ಲಿ. ದೇ ಆರ್ ಯೂಸ್ಡ್ ಟು ಕಂಪೇರ್ ದ ಲೆವೆಲ್ ಆಫ್ ಸರ್ಟೈನ್ ಫಿನಾಮಿನಾ ಬಿಟ್ವೀನ್ ಡಿಫ್ರೆಂಟ್ ಟೈಮ್ಸ್ ಆರ್ ಬಿಟ್ವೀನ್ ಡಿಫ್ರೆಂಟ್ ಪ್ಲೇಸಸ್ ಆರ್ ಬಿಟ್ವೀನ್ ಕ್ಯಾಟಗರೀಸ್. ಸಮಯಗಳಲ್ಲಿ ಅಥವಾ ಸ್ಥಳಗಳ ಆಧಾರದ ಮೇಲೆ ಅಥವಾ ಕೆಟಗರಿಗಳಿಂದ ನೋಡಿದಾಗ ಬೇರೆ ಬೇರೆ ಆಗಿರುವಂಥದ್ದನ್ನು ನೋಡ್ತೀವಿ. ಸಚ್ ಆಸ್ ಪರ್ಸನ್ಸ್ ಆರ್ ಆಬ್ಜೆಕ್ಟ್ಸ್. ಅದು ವ್ಯಕ್ತಿ ಇರ್ಬೋದು ಅಥವಾ ಉದ್ದೇಶಗಳಾಗಿರ್ಬೋದು. ಇಟ್ ಈಸ್ ಎ ಟೆಕ್ನಿಕ್ ಆಫ್ ಎಸ್ಟಿಮೇಟಿಂಗ್ ಜನರಲ್ ಟ್ರೆಂಡ್ಸ್ ಇನ್ ಪ್ರೈಸಸ್, ಪ್ರೊಡಕ್ಷನ್ ಆ್ಯಂಡ್ ಅದರ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ವೇರಿಯಬಲ್ಸ್ ಆ್ಯಂಡ್ ಹ್ಯಾವ್ ಬೀನ್ rightly called the economic barometers. Most of the current indices are indicator of changes over time in respect of economic characteristics like prices, output, wages, etc. ಇಲ್ಲಿ ನಾವು ಪ್ರಮುಖವಾಗಿ ಹೇಳುವಂಥದ್ದು ಏನಿಲ್ಲಿ ಬೇರೆ ಬೇರೆ ಅಂದರೆ ಬೇರೆ ಬೇರೆ ಚಲಕಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಸಂಗ್ರಹಿಸಲಾಗುತ್ತೆ. ಇದರ ಉತ್ಪಾದನೆ ಇರ್ಬೋದು, ಬೆಲೆಗಳಾಗಿರ್ಬೋದು, ಇತರ ಆರ್ಥಿಕ ಚಟುವಟಿಕೆಗಳಾಗಿರ್ಬೋದು ಅಥವಾ ಸಾಮಾಜಿಕ ಚಲಕಗಳಾಗಿರ್ಬೋದು, ಇವುಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಇದನ್ನು ಸಂಗ್ರಹಿಸಲಾಗುವಂಥದ್ದನ್ನು ಏನು ಕರೀತಾರೆ? ಎಕನಾಮಿಕ್ ಬ್ಯಾರೋಮೀಟರ್ ಅಂತ ಕರೀತಾರೆ. ಮೋಸ್ಟ್ ಆಫ್ ದ ಕರೆಂಟ್ ಇಂಡಿಸಸ್ ಇಂಡಿಕೇಟರ್ ಆಫ್ ಚೇಂಜಸ್ ಓವರ್ ಟೈಮ್ ಇನ್ ರೆಸ್ಪೆಕ್ಟ್ ಆಫ್ ಎಕನಾಮಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಇದು ಆರ್ಥಿಕ ಲಕ್ಷಣಗಳನ್ನು ಒಳಗೊಂಡಿರುವಂಥದ್ದು. ಅದರಲ್ಲೂ ಆರ್ಥಿಕತೆಯ ಲಕ್ಷಣಗಳಂತಹ ಬೆಲೆ ಮತ್ತು ಉತ್ಪನ್ನ ಹಾಗೂ ಕೂಲಿಯ ಬಗ್ಗೆ ಮಾಹಿತಿಯನ್ನು ತಿಳಿಸುತ್ತೆ. ದೀಸ್ ಆರ್ ಟರ್ಮ್ಡ್ ಎಸ್ ಪ್ರೈಸ್ ಇಂಡಿಸಸ್, ಪ್ರೊಡಕ್ಷನ್ ಇಂಡಿಸಸ್, ವೇಜ್ ಇಂಡಿಸಸ್ ಎಕ್ಸೆಟ್ರಾ. ಬೆಲೆ, ಉತ್ಪಾದನೆ ಮತ್ತು ಕೂಲಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳಿಸುತ್ತೆ. ಇಂಡೆಕ್ಸ್ ನಂಬರ್ಸ್ ಪ್ಲೇ ಎ ವೈಟಲ್ ರೋಲ್ ಇನ್ ಬಿಸ್ನೆಸ್ ಪ್ಲಾನಿಂಗ್ ಆ್ಯಂಡ್ ಡ್ರಾಫ್ಟಿಂಗ್ ಆಫ್ ಎಕ್ಸಿಕ್ಯೂಟಿವ್ ಪಾಲಿಸೀಸ್. ಇದು ಪ್ರಮುಖವಾಗಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು, ನೀತಿಗಳನ್ನು ರೂಪಿಸಲಿಕ್ಕೂ ಸಹ ಸಹಕಾರಿಯಾಗಿರುತ್ತೆ. ದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಿಸಸ್ ಬೇಯಿಂಗ್ ಇನ್ಕ್ಲೂಡ್ ಇನ್ ದಿಸ್ ಬುಕ್ ಆರ್ ದ ಫಾಲೋಯಿಂಗ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ CPI, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. Numbers for IW and AL with base 11, 12, 100 rupees. 2000 ಬೇಸ್ ಇಯರಲ್ಲಿ ಈ ಒಂದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎಷ್ಟಿತ್ತು? 100 ಅಂತ ಅಂದ್ಕೊಂಡ್ರೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಎಷ್ಟಿದೆ ನಂಬರ್ಸ್ ಬೇಸ್ ಇಯರಲ್ಲಿ? 52, 53 ಬೇಸ್ ಇಯರ್ ಮಾಡ್ಕೊಂಡಿದ್ದಾರೆ. ಆಗ ಅಗ್ರಿಕಲ್ಚರ್ ಇಯರಲ್ಲಿ 100 ಇರುತ್ತೆ. ಪ್ಯಾರಿಟಿ ಇಂಡೆಕ್ಸ್ ನಂಬರ್ಸ್ ವಿತ್ ಬೇಸ್ ಅಂತಂದರೆ ಇದು ಸಹ ಬೇಸ್ ಇಯರಲ್ಲಿ ನಾವು ನೋಡಿದಾಗ 52 53 ಬೇಸ್ ಇಯರನ್ನು ತಿಳ್ಕೊಂಡಿದ್ದಾರೆ. ಇದರಲ್ಲೂ ಸಹ 100 ಅಂತ ನಾವು ಪರಿಗಣಿಸ್ತೀವಿ. ವೇಜ್ ಇಂಡೆಕ್ಸ್ ನಂಬರ್ಸ್ ವಿತ್ ಬೇಸ್ ಇಯರ್ 52, 53ರಲ್ಲಿ 100 ಇರುತ್ತೆ. ಆದರೆ ನಾವು ಯಾವಾಗಲೂ ಸಹ ಬೇಸ್ ಇಯರನ್ನು 100 ಅಂತಲೇ ಕನ್ಸಿಡರ್ ಮಾಡ್ತೀವಿ. ಆದರೆ ಪ್ರಸ್ತುತ ಇರುವಂಥದ್ದನ್ನು ಏನಿರುತ್ತೋ ಅದನ್ನು ಹಾಕ್ಕೊಳ್ತೀವಿ ಬೆಲೆಗಳನ್ನು ಕಂಡುಹಿಡಿಬೇಕಾದ್ರೆ. ನೆಕ್ಸ್ಟ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಇಸ್ ಡಿಸೈನ್ಡ್ ಟು measure the changes over time in the level of retail prices of a fixed set of goods and services consumed by an average family of a defined population group at a particular place. ಇಲ್ಲಿ ನಾವು ಅನುಭೋಗಿ ಬೆಲೆ ಸೂಚ್ಯಂಕ, ನಾನು ಇಷ್ಟೊಂದು ಹೇಳಿದೆ. ಈ ಅನುಭೋಗಿ ಬೆಲೆ ಸೂಚ್ಯಂಕಕ್ಕೆ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ವಾರದ ಆಧಾರದಲ್ಲಿ ಚಿಲ್ಲರೆ ಬೆಲೆಗಳನ್ನು ಸೂಚ್ಯಂಕವನ್ನು ಕಂಡುಹಿಡಿಯಲಾಗುತ್ತೆ. ಫಿಕ್ಸೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ನಿರ್ದಿಷ್ಟಪಡಿಸಿದಂತಹ ಸರಕು ಸೇವೆಗಳಿಗೆ ಇದನ್ನು ಕನ್ಸಂಪ್ಷನ್ ಬ್ಯಾಸ್ಕೆಟ್ ಅಂತ ಕರೀತಾರೆ. ರಿಟೇಲ್ ಪ್ರೈಸ್ ಆಫ್ ಎ ಕಮಾಡಿಟಿ ಈಸ್ ಡಿಫೈನ್ಡ್ ಆಸ್ ದ ಪ್ರೈಸ್ ವಿಚ್ ದ ಅಲ್ಟಿಮೇಟ್ ಕನ್ಸ್ಯೂಮರ್ ಪೇಸ್ ಫಾರ್ ರಿಲೇಟಿವ್ಲಿ ಸ್ಮಾಲ್ ಟ್ರಾನ್ಸಾಕ್ಷನ್ಸ್. ಇಲ್ಲಿ ಏನು ರಿಟೇಲ್ ಪ್ರೈಸ್ ಅಂದರೆ ಚಿಲ್ಲರೆ ಬೆಲೆಗಳು ಇರುತ್ತೆ. ಈ ಚಿಲ್ಲರೆ ಬೆಲೆಗಳ ಒಂದು ಕಮಾಡಿಟಿ ಅಂದರೆ ಬೇರೆ ಬೇರೆ ಸರಕುಗಳಿಗೆ ಸಂಬಂಧಪಟ್ಟಂತೆ ಅಲ್ಟಿಮೇಟ್ ಕನ್ಸ್ಯೂಮರ್ ಪೇ ಫಾರ್ ರಿಲೇಟಿವ್ಲಿ ಸ್ಮಾಲ್ ಟ್ರಾನ್ಸಾಕ್ಷನ್ ಅಂದರೆ ಒಂದು ಸಣ್ಣ ಅಥವಾ ಚಿಕ್ಕದಂತಹ ಒಂದು ವರ್ಗಾವಣೆಗಳನ್ನು ಅಥವಾ ಬದಲಿಕೆಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನುವಂಥದ್ದು. ದ ಕನ್ಸಂಪ್ಷನ್ ಪ್ಯಾಟ್ರನ್ ಆ್ಯಂಡ್ ಪ್ರೈಸಸ್ ಪೇಡ್ ಬೈ ಕನ್ಸ್ಯೂಮರ್ ವಿಲ್ ನಾರ್ಮಲಿ ವೆರಿ ಫ್ರಮ್ ಫ್ಯಾಮಿಲಿ ಟು ಫ್ಯಾಮಿಲಿ. ಸಾಮಾನ್ಯವಾಗಿ ಈ ಒಂದು ಕನ್ಸಂಪ್ಷನ್ ಅನ್ನುವಂಥದ್ದು ಅದರಲ್ಲೂ ಸಹ ಹಳ್ಳಿಗಳಲ್ಲಿ ಏನಾಗಿರುತ್ತೆ ಅಂದರೆ ಫ್ಯಾಮಿಲಿಗಳಲ್ಲಿ ಒಂದು ಫ್ಯಾಮಿಲಿಗೂ ಮತ್ತೊಂದು ಫ್ಯಾಮಿಲಿಗೂ ಈ ಒಂದು ಚಿಕ್ಕದಾದಂತಹ ಒಂದು ಬದಲಾವಣೆಗಳು ಪ್ರೈಸಸ್ ಪೇಡ್ ಬೈ ಕನ್ಸ್ಯೂಮರ್ ವಿಲ್ ನಾರ್ಮಲಿ ವೆರಿ ಫ್ರಮ್ ಫ್ಯಾಮಿಲಿ ಟು ಫ್ಯಾಮಿಲಿ, ತುಂಬ ಕಡಿಮೆ ಇರುವಂಥದ್ದು. ಎಸ್ ದ ಸೆಕ್ಷನ್ ಆರ್ ಸೆಗ್ಮೆಂಟ್ ಫಾರ್ ವಿಚ್ ಇಂಡೆಕ್ಸ್ ನಂಬರ್ ಈಸ್ ರೆಫರ್ಡ್ ಎಸ್ is to be clearly defined.
Next, wage index. The data on daily wages of various categories of agriculture laborers are being collected from 20 villages in the state. ಇಲ್ಲಿ ಕೃಷಿ ವೆಚ್ಚಗಳು, ಬೆಲೆಗಳ ಆಯೋಗ, ಕೃಷಿ ಉತ್ಪನ್ನಗಳಿಗೆ ಸಂಬಂಧಿಸಿದಂತೆ ಬೆಲೆಗಳನ್ನು ಅಂದಾಜು ಮಾಡುವಂಥದ್ದು, ಬೆಂಬಲ ಬೆಲೆಗಳನ್ನು ಘೋಷಿಸುವಂಥದ್ದು, ಸಾರ್ವಜನಿಕ ವಿತರಣೆಯಲ್ಲಿ ಮಾರಾಟ ಬೆಲೆಗಳನ್ನು ನಿರ್ಧರಿಸಲಿಕ್ಕೆ, ವ್ಯವಸಾಯೋತ್ಪನ್ನ ಬೆಲೆಗಳಲ್ಲಿ ಉತ್ಪಾದನಾ ಮಟ್ಟಕ್ಕಿಂತ ಕುಸಿಯುವುದನ್ನು ತಪ್ಪಿಸಲಿಕ್ಕೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳುವಿಕೆಗೆ ಈ ಮಾಹಿತಿಯನ್ನು ಅಗತ್ಯ ಆಗುತ್ತೆ. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ಗ್ರಾಮೀಣ ಚಿಲ್ಲರೆ ಬೆಲೆಗಳ ಮತ್ತು ನಗರ ಉದ್ಯೋಗಿಗಳ ಅನುಭೋಗದ ಆಯ್ದ ಸರಕುಗಳ ಬೆಲೆಗಳ ದತ್ತಾಂಶಗಳನ್ನು ಸಂಗ್ರಹಿಸುತ್ತೆ. ಈ ಮೂಲಕ ಕೃಷಿ ಕಾರ್ಮಿಕರ ಮತ್ತು ನಗರ ಉದ್ಯೋಗಿಗಳ ಅನುಭೋಗಿ ಬೆಲೆ ಸೂಚಿಗಳನ್ನು ತಯಾರಿಸಲು ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಅದರಲ್ಲಿ ನಾನು ಈಗಾಗಲೇ ಹೇಳಿದಂತೆ ಭಾರತದಲ್ಲಿ ಬೆಲೆ ಅಂಕಿಅಂಶ ಸಂಗ್ರಹಣೆಯಲ್ಲಿ ಅನೇಕ ನ್ಯೂನತೆಗಳು ಸಹ ಇದ್ದಾವೆ. ದತ್ತಾಂಶ ಸಂಗ್ರಹಣೆಯಲ್ಲಿ ಅನೇಕ ಸಂಸ್ಥೆಗಳು ಭಾಗವಹಿಸುವಿಕೆ ಅನ್ನುವಂಥದ್ದು ಇದರಲ್ಲಿರುವಂತಹ ನ್ಯೂನತೆ. ಹಾಗೆ ಹಲವಾರು ಪರಿಕಲ್ಪನೆಗಳು ಮತ್ತು ವ್ಯಾಖ್ಯೆಗಳ ಬಳಕೆ, ಸಂಪೂರ್ಣವಾಗಿ ಈ ಕೆಲಸವನ್ನು ನಿರ್ವಹಿಸುವಂತಹ ಕೇಂದ್ರೀಯ ಸಂಸ್ಥೆಯೊಂದು ಅಸ್ತಿತ್ವದಲ್ಲಿ ಇಲ್ಲದೇ ಇರುವಂಥದ್ದು, ಸರಿಯಾದ ಪ್ರತಿಕ್ರಿಯೆ ಅನ್ನುವಂಥದ್ದು ಇಲ್ಲದ ಕಾರಣದಿಂದ ಬೆಲೆಗಳ ಪುನರಾವರ್ತನೆ ಆಗುವಂಥದ್ದು, ದತ್ತಾಂಶ ಸಂಗ್ರಹಕಾರಿಗೆ ಕಡಿಮೆ ಗೌರವಧನ ಮತ್ತು ಭತ್ಯೆಗಳನ್ನು ನೀಡುವಂಥದ್ದು. ಇನ್ನೊಂದು ಮುಖ್ಯ ಸಮಸ್ಯೆ ಏನಪ್ಪ ಅಂದರೆ, ಸೇವಾ ವಲಯದಲ್ಲಿ ಈಗ ಅಸ್ತಿತ್ವದಲ್ಲಿರುವಂತಹ ಸಗಟು ಬೆಲೆ ಸೂಚ್ಯಂಕ ಸರಿ ಇರದಿರುವುದು ಅಥವಾ ಸೇರಿಸದಿರುವುದು. ಸಗಟು ಬೆಲೆ ಸೂಚ್ಯಂಕವಂತಲ್ಲಿ ಸೇವೆಗಳನ್ನು ಸೇರಿಸದೇ ಇರುವಂಥದ್ದು. ಪ್ರಸ್ತುತದಲ್ಲಿ ಭಾರತ ಒಟ್ಟು ದೇಶೀಯ ಉತ್ಪನ್ನಕ್ಕೆ ಈ ವಲಯದ ಕೊಡುಗೆ ಬಹಳ ದೊಡ್ಡದು. ಯಾವುದು ಅಂದರೆ ಸೇವಾ ವಲಯದ್ದು. ಆದರೆ ಅದನ್ನು ಇವತ್ತಿಗೂ ಸಹ ನಾವು ಕನ್ಸಿಡರ್ ಮಾಡಿಲ್ಲ ಅನ್ನುವಂಥದ್ದು. ಸೇವಾ ವಲಯಕ್ಕೆ ಪ್ರತ್ಯೇಕ ಬೆಲೆ ಸೂಚ್ಯಂಕವೊಂದರ ಅಭಿವೃದ್ಧಿಯನ್ನು ಶಿಫಾರಸು ಮಾಡಲಾಗ್ತಾ ಇದೆ. ಹಾಗೆ ವೇಜ್ ಇಂಡೆಕ್ಸ್ ಅಂತಂದರೆ ಬೆಲೆ ಅಂದರೆ ಕೂಲಿ ಸೂಚ್ಯಂಕಕ್ಕೆ ಬಂದರೆ, ದ ಡಾಟಾ ಆನ್ ಡೈಲಿ ವೇಜಸ್ ಆಫ್ ವೇರಿಯಸ್ ಕ್ಯಾಟಗರೀಸ್ ಆಫ್ ಅಗ್ರಿಕಲ್ಚರಲ್ ಲೇಬರರ್ಸ್ ಆರ್ ಬೀಯಿಂಗ್ ಕಲೆಕ್ಟೆಡ್ ಫ್ರಮ್ 20 ವಿಲೇಜ್ ಇನ್ ದ ಸ್ಟೇಟ್. ರಾಜ್ಯದಾದ್ಯಂತ 20 ಗ್ರಾಮಗಳಲ್ಲಿ ಇರುವಂತಹ ಕಾರ್ಮಿಕರನ್ನು ಅಂದರೆ ಕೃಷಿ ಕಾರ್ಮಿಕರ ಬಗ್ಗೆ ಅಧ್ಯಯನವನ್ನು ಕೈಗೊಂಡು ಇಲ್ಲಿ ದ ವೇಜ್ ಇಂಡೆಕ್ಸ್ ಇಸ್ ಪ್ರಿಪೇರ್ಡ್ ಯೂಸಿಂಗ್ ವೇಜ್, ಯಾವ ರೀತಿ ಕೂಲಿಯನ್ನು ಬಳಸ್ಕೊಳ್ಳಾಗುತ್ತೆ ಅನ್ನೋದನ್ನು ಸೂಚ್ಯಂಕಗಳನ್ನು ತಯಾರಿಸಲಾಗುತ್ತೆ. ದ ವೇಜ್ ಇಂಡೀಸಸ್ ಆರ್ ಬೀಯಿಂಗ್ ಪ್ರಿಪೇರ್ಡ್ ಫಾರ್ ದ ಫಾಲೋಯಿಂಗ್ ಕ್ಯಾಟಗರೀಸ್. ಯಾವ್ಯಾವುದಕ್ಕೆ ಸಂಬಂಧಪಟ್ಟಂತೆ ಕೂಲಿಯನ್ನು ನಿರ್ಧರಿಸಲಾಗುತ್ತೆ ಅಥವಾ ಪ್ರಿಪೇರ್ ಮಾಡಲಾಗುತ್ತೆ ಅಂತ ನಾವು ನೋಡಿದಾಗ, ಮೊದಲು ಸ್ಕಿಲ್ಡ್ ಲೇಬರ್ ಅಂದರೆ ಈ ಒಂದು ವೇಜ್ ಇಂಡೆಕ್ಸನ್ನು ನಾವು ತೆಗೆದುಕೊಳ್ಬೇಕಾದ್ರೆ ಪ್ರಮುಖವಾಗಿ ಸ್ಕಿಲ್ಡ್ ಲೇಬರ್ ಅಂದರೆ ಕೌಶಲ್ಯವನ್ನು ಹೊಂದಿರುವಂತಹ ಕಾರ್ಮಿಕ, ಕಾರ್ಪೆಂಟರ್, ಮ್ಯಾಸೂನ್, ಪ್ಯಾಡಿ ಫೀಲ್ಡ್ ಲೇಬರ್ ಅಂದರೆ ಭತ್ತವನ್ನು ಬೆಳೆಯುವಂತಹ ಒಂದು ಕಾರ್ಮಿಕ, ಬಂಡಿಂಗ್ ಅಂದರೆ ಮೆನ್, ಟ್ರಾನ್ಸ್ಪ್ಲಾಂಟಿಂಗ್ ವುಮನ್, ಅದರ್ ಅಗ್ರಿಕಲ್ಚರಲ್ ಲೇಬರ್, ಟಿಲ್ಲಿಂಗ್, ಎಡ್ ಲೋಡ್ ಅಂದರೆ ವುಮನ್. ಇವುಗಳು ಅಂದರೆ ಇಲ್ಲಿ ವೇಜ್ ಇಂಡೆಕ್ಸನ್ನು ಕೃಷಿಯಲ್ಲಿ ಬರೆಯುವಂತಹ ಒಂದು ವೇಜ್ ಇಂಡೆಕ್ಸ್ಗಳು ಏನೇನಿದೆ, ಇವರಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿಯ ಒಂದು ಕೂಲಿ ನಿರ್ಧಾರ ಆಗುತ್ತೆ ಅನ್ನೋದನ್ನು ಸಹ ನಾವು ಇಲ್ಲಿ ಕೃಷಿ ಅಂಕಿಅಂಶಗಳ ಇಲಾಖೆಯಲ್ಲಿ ತಿಳ್ಕೊಳ್ಬೋದಕ್ಕೆ ಸಾಧ್ಯತೆ ಇದೆ. ಪ್ಯಾರಿಟಿ ಇಂಡೆಕ್ಸ್ ನಂಬರ್ಸ್ ಇಲ್ಲಿ. ನೆಕ್ಸ್ಟ್ ಪ್ಯಾರಿಟಿ ಇಂಡೆಕ್ಸ್ ನಂಬರ್ಸ್ ಅಂದರೆ ಇಂಡಿಕೇಟ್ ದ ಲೆವೆಲ್ ಆಫ್ ದ ಪ್ರಾಸ್ಪರಿಟಿ ಆಫ್ ದ ಫಾರ್ಮರ್ಸ್. It indicates the state of affairs of the farmers receiving value for their products and expanding money for cultivation of the crops and for their own living. ಸರಕುಗಳ ಉತ್ಪಾದನೆ ಮತ್ತು ಕಲ್ಟಿವೇಷನ್ ಅಂದರೆ ಇಳುವರಿ ಅಥವಾ ಏನು ಭೂಮಿಯನ್ನು ಉಳುಮೆ ಮಾಡುವಂಥದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಸಿಗುವಂತಹ ಕೂಲಿಗಳು ಯಾವುದು ಅನ್ನುವಂಥದ್ದನ್ನು ಸಹ ಇಲ್ಲಿ ಅವರ ಜೀವನ ಮಟ್ಟಕ್ಕೆ ಸಾಕಾಗುತ್ತಾ ಅನ್ನುವಂಥದ್ದರ ದೃಷ್ಟಿಯಿಂದಲೂ ಸಹ ಇಲ್ಲಿ ಅಧ್ಯಯನವನ್ನು ಮಾಡಲಾಗುತ್ತೆ, ಅಂದರೆ ದತ್ತಾಂಶಗಳನ್ನು ಸಂಗ್ರಹಿಸಲಾಗುತ್ತೆ. ಇಟ್ ಇಸ್ ದ ರೇಷಿಯೋ ಆಫ್ ದ ಇಂಡೆಕ್ಸ್ ಆಫ್ ಪ್ರೈಸ್ ರಿಸೀವ್ಡ್ ಬೈ ಫಾರ್ಮರ್ಸ್ ಆ್ಯಂಡ್ ದ ಇಂಡೆಕ್ಸ್ ಪ್ರೈಸ್ ಪೇಯ್ಡ್ ಬೈ ದ ಫಾರ್ಮರ್ಸ್. ಕೃಷಿಗೆ ಕಾರ್ಮಿಕರು ಮತ್ತು ಕೃಷಿಗೆ ಕಾರ್ಮಿಕರು ಪಡೆದಂತಹ ವೇತನ, ಇವುಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಸಹ ನಾವಿಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಥವಾ ಪರ್ಸೆಂಟೇಜನ್ನು ಲೆಕ್ಕ ಹಾಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್, ಸಗಟು ಬೆಲೆ ಸೂಚ್ಯಂಕ ನಾಗಲೇ ಇದೆ. ದ ಹೋಲ್ಸೇಲ್ ಪ್ರೈಸ್ ಬೀಯಿಂಗ್ ಕಲೆಕ್ಟೆಡ್ ಅಂಡರ್ ಟೇಕ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಇದು ಮಾರುಕಟ್ಟೆ ಲೆವೆಲಲ್ಲಿ ಹೋಲ್ಸೇಲ್ ಪ್ರೈಸ್ ಅನ್ನುವಂಥದ್ದನ್ನು ನೋಡ್ತೀವಿ. ಯುಟಿಲೈಸ್ಡ್ ಫಾರ್ ಕಂಪ್ಯೂಟಿಂಗ್ WPI ಫಾರ್ ಅಗ್ರಿಕಲ್ಚರ್ ಕಮಾಡಿಟೀಸ್, ಯಾವುದಕ್ಕೆ ಸಂಬಂಧಪಟ್ಟಂತೆ ಕೃಷಿ ಸಗಟು ಬೆಲೆಗಳಿಗೆ ಸಂಬಂಧಪಟ್ಟ ಸಹ ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಇನ್ ದ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ 17 ಇಂಪಾರ್ಟೆಂಟ್ ಅಗ್ರಿಕಲ್ಚರ್ ಕಮಾಡಿಟೀಸ್, 17 ಮುಖ್ಯವಾದಂತಹ ಕೃಷಿ ಸರಕುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಕಮಾಡಿಟಿ ವೈಸ್ ಆರ್ ಗ್ರೂಪ್ ಆರ್ ಸಬ್ ಗ್ರೂಪ್ ವೈಸ್ ಹೋಲ್ಸೇಲ್ ಪ್ರೈಸ್ ಇಂಡಿಸಸ್ ಆರ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದಿಸ್ ಡಿಪಾರ್ಟ್ಮೆಂಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. The next session is continued to this video. Statistics of wages. Statistics on salaries are very important. This is because the people who find a livelihood by performing the labor are huge in India. Salary statistics reveal the amount of goods they can afford and their standard of living based on wage paid by workers.
ಸ್ಟ್ಯಾಟಿಸ್ಟಿಕ್ಸ್ ಆಫ್ ವೇಜಸ್ ಅಂತಂದರೆ ಇಲ್ಲಿ ವೇತನದ ಅಂಕಿ ಅಂಶಗಳಿಗೆ ನಾವು ಸಂಬಂಧಪಟ್ಟಂತೆಯೂ ಸಹ ಇದರ ಮಾಹಿತಿಯನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಅಂದರೆ ಬೆಲೆಯ ಅಂಕಿಗಳ ಬಗ್ಗೆ ನಾವು ತಿಳ್ಕೊಂಡ್ವಿ ಇಲ್ಲಿವರೆಗೂ. ಈಗ ನೆಕ್ಸ್ಟು ವೇತನದ ಅಂಕಿಅಂಶಗಳ ಬಗ್ಗೆ ಸಹ ನಾವು ತಿಳ್ಕೊಳ್ತೀವಿ. ವೇತನ ಕುರಿತಂತಹ ಅಂಕಿಅಂಶಗಳು ಬಹಳ ಮುಖ್ಯವಾದಂಥವುಗಳು. ಏಕೆಂದರೆ ಶ್ರಮವನ್ನು ನಿರ್ವಹಿಸುವಂತಹ ಮೂಲಕ ಜೀವನೋಪಾಯವನ್ನು ಕಂಡುಕೊಂಡಿರುವ ಜನವರ್ಗ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿರುತ್ತೆ. ಕೆಲಸಗಾರರು ಗಳಿಸುವ ಅಣರೂಪಿ ವೇತನ, ನೈಜ ವೇತನ ಅಥವಾ ಅಣರೂಪಿ ವೇತನಗಳ ನೆರವಿಂದ ಅವರು ಖರೀದಿಸಲು ಸಾಧ್ಯವಿರುವಂತಹ ಸರಕುಗಳ ಪ್ರಮಾಣ, ಅವರ ಜೀವನ ಮಟ್ಟ ಮೊದಲಾದ ವಿಷಯಗಳ ವೇತನಗಳಿಗೆ ಸಂಬಂಧಿಸಿದಂತಹ ಅಂಕಿಅಂಶಗಳಾಗಿರುತ್ತೆ. ಸ್ಟ್ಯಾಟಿಸ್ಟಿಕ್ಸ್ ಸ್ಯಾಲರೀಸ್ ಆರ್ ವೆರಿ ಇಂಪಾರ್ಟೆಂಟ್. ದಿಸ್ ಈಸ್ ಬಿಕಾಸ್ ದ ಪೀಪಲ್ ಹೂ ಫೈಂಡ್ ಲೈವ್ಲಿಹುಡ್ ಬೈ ಪರ್ಫಾರ್ಮಿಂಗ್ ದ ಲೇಬರ್ ಆರ್ ಯೂಸ್ಡ್ ಇನ್ ಇಂಡಿಯಾ. ಭಾರತದಲ್ಲಿ ಅವರ ಜೀವನ ಮಟ್ಟ ಹೇಗಿದೆ ಅನ್ನುವಂಥದ್ದು, ಕಾರ್ಮಿಕರ ಜೀವನ ಮಟ್ಟ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಕೂಲಿ ಅನ್ನುವಂಥದ್ರ ಬಗ್ಗೆ ಅಂಕಿಅಂಶಗಳು ಮಾಹಿತಿ ಇಂಪಾರ್ಟೆಂಟ್ ಆಗಬೇಕಾಗುತ್ತೆ. ಸ್ಯಾಲರಿ ಸ್ಟ್ಯಾಟಿಸ್ಟಿಕ್ಸ್ ರಿವೀಲ್ ದ ಅಮೌಂಟ್ ಆಫ್ ಗೂಡ್ಸ್ ದೇ ಕ್ಯಾನ್ ಆಫರ್ಡ್ ಅಂಡರ್ ದೈರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್. ಅವರ ಎಷ್ಟು ಸರಕುಗಳನ್ನು ಕೊಂಡ್ಕೊಳ್ತಾರೆ ಮತ್ತು ಅವರ ಜೀವನ ಮಟ್ಟ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇದರಿಂದ ಬೇಸ್ಡ್ ಆನ್ ದ ವೇಜಸ್ ಪೇಯ್ಡ್ ಬೈ ವರ್ಕರ್ಸ್, ಎಷ್ಟು ಕೂಲಿಯನ್ನು ಅವರು ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ. ದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಇನ್ಸ್ಟಿಟ್ಯೂಟ್ ಕಲೆಕ್ಟ್ಸ್ ಎ ವೈಡ್ ರೇಂಜ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ಸ್ಯಾಲರೀಸ್. NSSO ಮಾಹಿತಿಯನ್ನು ಸಂಗ್ರಹಿಸುತ್ತದೆ ಇದ್ರ ಬಗ್ಗೆ. ಇನ್ ಇಟ್ ಈಸ್ ವೇರಿಯಸ್ ರೌಂಡ್ ಆಫ್ ಸರ್ವೆ, ಹಲವಾರು ರೌಂಡ್ಸ್ ಅಂದರೆ 1, 2, 3 ಆ ರೀತಿ ರೌಂಡ್ಗಳನ್ನು ಅಲ್ಲಿ ಸರ್ವೆಗಳನ್ನು ನಡೆಸುತ್ತೆ. ಮೊದಲು ಫಸ್ಟ್ ಒಂದು ಸರಿ ನಡೆಸುತ್ತೆ, ಅದಂತ ಇನ್ನೊಂದು ಸರಿ ಈ ರೀತಿ. ಇಟ್ ಅಪಿಯರ್ ಟು ಬಿ ಗ್ಯಾದರಿಂಗ್ ಇನ್ಫಾರ್ಮೇಷನ್ ಆನ್ ದ ಟೈಪ್ ಆಫ್ ವೇಜಸ್ ಪ್ರಿಫರ್ಡ್. ಇದರ ಉದ್ದೇಶ ಏನಪ್ಪ ಅಂದರೆ ಇದರ ಮಾಹಿತಿಯನ್ನು, ಸರಿಯಾದಂತಹ ಮಾಹಿತಿಯನ್ನು ಸಂಗ್ರಹಿಸಲಿಕ್ಕೋಸ್ಕರ ಅಷ್ಟೇ, ಕೂಲಿಗೆ ಸಂಬಂಧಪಟ್ಟಂತೆ. ಅಕಾರ್ಡಿಂಗ್ಲಿ ದ ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ಮತ್ತು ಹಲವು ವಿಧದ ಕೂಲಿಗಳ ಬಗ್ಗೆ ತಿಳ್ಕೊಳ್ಳಿಕ್ಕೂ ಸಹ. ಅಕಾರ್ಡಿಂಗ್ ಟು ನ್ಯಾಷನಲ್ ಸ್ಯಾಂಪಲ್ ಸರ್ವೆ, ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಸ್ಥೆಯ ಪ್ರಕಾರ ಮೇನ್ ಸೋರ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ವೇಜಸ್, ಅಂದರೆ ಈ ಅಂಕಿಅಂಶಗಳನ್ನು ಸೋರ್ಸ್ಗೆ ಯಾವುದಕ್ಕೆ ಸಂಬಂಧಪಟ್ಟಂದರೆ ಕೂಲಿಗೆ ಸಂಬಂಧಪಟ್ಟಂತಹ ಅಂಕಿಅಂಶಗಳನ್ನು ಸಂಗ್ರಹಿಸಲಾಗುತ್ತೆ. ದ ಸೆಂಟ್ರಲ್ ಗವರ್ನಮೆಂಟ್ ಲೇಬರ್ ಮಿನಿಸ್ಟ್ರಿ ಆ್ಯಂಡ್ ಸೆಂಟ್ರಲ್ ಕಮಿಷನರ್ ವಿಲ್ ಆಲ್ಸೋ ಬಿ ಟಾಸ್ಕ್ಡ್ ವಿತ್ ಕಲೆಕ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸ್ ಆನ್ ವೇಜಸ್. ಇಲ್ಲಿ ಪ್ರಮುಖವಾಗಿ ಯಾವುದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಸಂಗ್ರಹಿಸುವಂತೆ ಕೂಲಿಗೆ ಅಂಕಿಅಂಶಗಳನ್ನು ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಇನ್ ದ ಸ್ಟೇಟ್ ದೆರ್ ಈಸ್ ಕಮಿಷನರ್ ಆಫ್ ಲೇಬರ್. ರಾಜ್ಯದಲ್ಲಿ ಕಮಿಷನ್ ಆಫ್ ಲೇಬರ್ ಅನ್ನುವಂಥವ್ರು ಅಂದರೆ ಕಾರ್ಮಿಕ ಆಯುಕ್ತರು ಇರ್ತಾರೆ, ಅವ್ರ ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಬಿಸೈಡ್ ದ ಡಿಪಾರ್ಟ್ಮೆಂಟ್ ಆಫ್ ಲೇಬರ್, ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಕಾರ್ಮಿಕ ಇಲಾಖೆ ಇರುತ್ತೆ, ಆ ಇಲಾಖೆಯ ಆಯುಕ್ತರ ಮಾಹಿತಿಯನ್ನು ಸಂಗ್ರಹಿಸ್ಕೊತಾರೆ. ಡಿಪಾರ್ಟ್ಮೆಂಟ್ ಲೇಬರ್ ವಿಚ್ ಕಂಪ್ರೈಸಸ್ ಕಮಿಷನರ್ಸ್, ಜಾಯಿಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್, ಅಸಿಸ್ಟೆಂಟ್ ಕಮಿಷನರ್ಸ್, ಲೇಬರ್ ಆಫೀಸರ್ಸ್ ಆ್ಯಂಡ್ ಲೇಬರ್ ಇನ್ಸ್ಪೆಕ್ಟರ್ಸ್. ಇಲ್ಲಿ ಪ್ರಮುಖವಾಗಿ ಕಮಿಷನರ್ ಇರ್ತಾರೆ, ಡೆಪ್ಯೂಟಿ ಕಮಿಷನರ್ ಅಂದರೆ ಉಪ ಕಮಿಷನರ್ ಇರ್ತಾರೆ, ಅಸಿಸ್ಟೆಂಟ್ ಕಮಿಷನರ್ ಸಹಾಯಕ ಆಯುಕ್ತರು ಇರ್ತಾರೆ, ಲೇಬರ್ ಆಫೀಸರ್ಸ್ ಅಂದರೆ ಅಲ್ಲಿ ಕೂಲಿಯನ್ನು ಮಾಡುವಂತಹ ಲೇಬರ್ ಆಫೀಸರ್ಸ್ ಅಂದರೆ ಇಲಾಖೆ ಮುಖ್ಯಸ್ಥರು ಅಥವಾ ಕಚೇರಿ ಕಾರ್ಮಿಕರು ಇರ್ತಾರೆ. ಹಾಗೆ ಲೇಬರ್ ಇನ್ಸ್ಪೆಕ್ಟರ್ ಸಹ ಇರ್ತಾರೆ. ಡಸ್ ಎ ಗ್ರೇಟ್ ಡೀಲ್ ಅಂಡ್ ಕಲೆಕ್ಟ್ಸ್ ದ ನೆಸೆಸರಿ ಇನ್ಫಾರ್ಮೇಷನ್ ಫ್ರಮ್ ದ ಗ್ರೌಂಡ್ ಅಪ್ ಆ್ಯಂಡ್ ಪ್ರೊವೈಡ್ಸ್ ಇಟ್ ಟು ದ ಗವರ್ನಮೆಂಟ್. ಇದು ಇವರೆಲ್ಲರೂ ಸೇರಿ ಸರ್ಕಾರಕ್ಕೆ ಬೇಕಾದಂತಹ ಕೂಲಿಗೆ ಕಾರ್ಮಿಕರ ಒಂದು ಕೂಲಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು, ದತ್ತಾಂಶಗಳನ್ನು ಸಂಗ್ರಹಿಸಿ ನೀಡ್ತಾರೆ. However, it must be acknowledged that there are no accurate statistics on wages in the Indian economy. ಇಷ್ಟೆಲ್ಲ ಆದರೂ ಸಹ ಸರಿಯಾದಂತಹ ಒಂದು ಜ್ಞಾನವನ್ನು ಅಥವಾ ಕೂಲಿಯ ಬಗ್ಗೆ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ತಿಳ್ಕೊಳ್ಳಿಕ್ಕೆ ಕಷ್ಟನೇ ಇದೆ ಅಂತ ಹೇಳ್ಬೋದು. ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆ ವೇತನಗಳನ್ನ ಕುರಿತ ಅಂಕಿಅಂಶಗಳನ್ನು ವ್ಯಾಪಕ ಪ್ರಮಾಣದಲ್ಲಿ ಸಂಗ್ರಹಿಸುತ್ತೆ. ತನ್ನ ವಿವಿಧ ಸುತ್ತುಗಳ ಸಮೀಕ್ಷೆಗಳಲ್ಲಿ ವೇತನಗಳ ಬಗ್ಗೆ ಆದ್ಯತೆಯ ಮೇರೆಗೆ ಮಾಹಿತಿಗಳನ್ನು ಸಂಗ್ರಹಿಸುವುದು ಕಂಡುಬರುತ್ತೆ. ಆ ಪ್ರಕಾರ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಸ್ಥೆಯು ವೇತನಗಳ ಮೇಲಿನ ಅಂಕಿಅಂಶಗಳ ಪ್ರಮುಖ ಮೂಲ ಆಗಿರುತ್ತೆ. ಹಾಗೆ ಕೇಂದ್ರ ಸರ್ಕಾರ ಸಹ ಕಾರ್ಮಿಕ ಸಚಿವಾಲಯ, ಕೇಂದ್ರೀಯ ಕಾರ್ಮಿಕ ಆಯುಕ್ತರು ನಾಗಲೇ ಹೇಳಿದೆ ಸಹ ವೇತನಗಳ ಬಗ್ಗೆ ಅಂಕಿಅಂಶಗಳನ್ನು ಸಂಗ್ರಹಿಸುವ ಕೆಲಸವನ್ನು ಅವರು ಸಹ ಮಾಡ್ತಾರೆ. ರಾಜ್ಯಗಳಲ್ಲಿ ಕಾರ್ಮಿಕ ಇಲಾಖೆ ಮಾಡುತ್ತೆ, ಕಾರ್ಮಿಕ ಆಯುಕ್ತರು ಇರ್ತಾರೆ, ಆಯುಕ್ತರು, ಜಂಟಿ ಆಯುಕ್ತರು, ಉಪಯುಕ್ತರುಗಳು, ಸಹಾಯಕ ಆಯುಕ್ತರುಗಳು, ಕಾರ್ಮಿಕ ಅಧಿಕಾರಿಗಳು, ಉಪ ಆಯುಕ್ತರುಗಳು, ಸಹಾಯಕ ಆಯುಕ್ತರುಗಳು, ಕಾರ್ಮಿಕ ಅಧಿಕಾರಿಗಳು, ಕಾರ್ಮಿಕ ಪರಿವೀಕ್ಷಕರುಗಳು, ಸಹಾಯಕರನ್ನು ಒಳಗೊಂಡಿರುವಂತಹ ಕಾರ್ಮಿಕ ಇಲಾಖೆಯು ದೊಡ್ಡ ಪ್ರಮಾಣದಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ಅಗತ್ಯ ಮಾಹಿತಿಗಳನ್ನು ತಳಮಟ್ಟದಿಂದ ಸಂಗ್ರಹಿಸಿ ಸರ್ಕಾರಕ್ಕೆ ಒದಗಿಸುತ್ತೆ. ಆದಾಗ್ಯೂ ಭಾರತ ಅರ್ಥವ್ಯವಸ್ಥೆಯಲ್ಲಿ ವೇತನಗಳ ಬಗ್ಗೆ ನಿಖರವಾದ ಮತ್ತು ಪರಿಪೂರ್ಣವಾದಂತಹ ಅಂಕಿಅಂಶಗಳು ದೊರೆಯುತ್ತಿಲ್ಲವೆಂದೇ ಒಪ್ಪಿಕೊಳ್ಳಲಾಗುತ್ತೆ. ಅಬೌಟ್ 48% ಆಫ್ ದ ಟೋಟಲ್ ವರ್ಕ್ ಫೋರ್ಸ್ ಇಸ್ ಎಂಪ್ಲಾಯ್ಡ್. ಅಬೌಟ್ 60% ಆಫ್ ದ ಟೋಟಲ್ ವರ್ಕ್ ಫೋರ್ಸ್ ಇಸ್ ಕ್ಯಾಶುವಲ್ ಆರ್ ಇರ್ರೆಗ್ಯುಲರ್. Although employment in the organized sector is increasing, the number of casual workers in that sector is also growing. Collecting these categories of payroll details can be difficult task.
ಒಟ್ಟು ಉದ್ಯೋಗಿಗಳಲ್ಲಿ 48% ಜನರು ಸ್ವ ಉದ್ಯೋಗಿಗಳಾಗಿದ್ದಾರೆ. ಒಟ್ಟು ಉದ್ಯೋಗಿಗಳಲ್ಲಿ ಸುಮಾರು 60% ಜನ ಸಾಂದರ್ಭಿಕ ಅಥವಾ ಅನಿಯತ ಕೆಲಸಗಾರ ಅಂದರೆ ಕ್ಯಾಶುಯಲ್ ಲೇಬರರ್ಸ್ ಆಗಿರ್ತಾರೆ. ಸಂಘಟಿತ ವಲಯದಲ್ಲಿ ಉದ್ಯೋಗಿಗಳು ಹೆಚ್ಚುತ್ತಿದ್ದರೂ ಸಹ ಆ ಕ್ಷೇತ್ರದಲ್ಲಿಯೂ ಸಾಂದರ್ಭಿಕ ಕೆಲಸಗಾರರ ಸಂಖ್ಯೆ ಬೆಳೆಯುತ್ತಿದೆ. ಈ ವರ್ಗಗಳ ವೇತನಗಳನ್ನು ಸಂಗ್ರಹಿಸುವುದು ಕಷ್ಟದ ಕೆಲಸ ಆಗಿದೆ. ದ ಮಿನಿಮಮ್ ವೇಜ್ ಆಕ್ಟ್ ವಾಸ್ enacted in India. The government has set minimum wages for workers in certain occupations. It is said that this applies to only 1% of the total wage workers. The minimum wage was implemented at national level today to apply at 5. It is continuously increased and is rated at rupees. ಇಲ್ಲಿ ಒಟ್ಟು ಕನಿಷ್ಠ ವೇತನ ಕಾಯ್ದೆಯನ್ನು ಭಾರತದಲ್ಲಿ 1948ರಲ್ಲಿ ಜಾರಿಗೆ ತರಲಾಗಿದೆ. ಕೆಲವು ನಿರ್ದಿಷ್ಟ ಉದ್ಯೋಗಿಗಳಲ್ಲಿರುವಂತಹ ಕೆಲಸಗಾರರಿಗೆ ಸಂಬಂಧಿಸಿದಂತೆ ಸರ್ಕಾರ ಕನಿಷ್ಠ ವೇತನವನ್ನು ನಿಗದಿಪಡಿಸುತ್ತೆ. ಇದು ಒಟ್ಟು ವೇತನ ಕೆಲಸಗಾರರಲ್ಲಿ 65% ಜನ ಇರ್ತಾರೆ, 65% ಇರ್ತಾರೆ ಅಂತ ಹೇಳಲಾಗಿದೆ. ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ, ಕನಿಷ್ಠ ವೇತನವನ್ನು 90ರಲ್ಲಿ ಜಾರಿಗೊಳಿಸಲಾಯಿತು. ಇದನ್ನು ನಿರಂತರವಾಗಿ ಹೆಚ್ಚಿಸುತ್ತಾ ಬರಲಾಗಿದೆ. 2017ರಲ್ಲಿ 176 ರೂಪಾಯಿಗಳೆಂದು ನಿಗದಿಪಡಿಸಲಾಗಿದೆ. Estimates of the minimum wage rate and the total number of workers in factories and other workplaces can be source of statistics on wages. However, this is not a perfect source. ಕನಿಷ್ಠ ವೇತನ ದರ ಮತ್ತು ಕಾರ್ಖಾನೆಗಳಲ್ಲಿ ಮತ್ತಿತರ ಕೆಲಸದ ಸ್ಥಳಗಳಲ್ಲಿ ಒಟ್ಟು ಕೆಲಸಗಾರರ ಸಂಖ್ಯೆಯ ಅಂದಾಜುಗಳನ್ನು ವೇತನಗಳ ಬಗೆಗೆ ಅಂಕಿಅಂಶಗಳನ್ನು ಒದಗಿಸುವ ಒಂದು ಮೂಲವಾಗಿರುತ್ತೆ. ಹಾಗಾಗಿ ಇದು ಪರಿಪೂರ್ಣವಾದ ಮೂಲ ಆಗಿರೋದಿಲ್ಲ. ಇಷ್ಟೆಲ್ಲ ವೇತನದ ಅಂಕಿಅಂಶಗಳನ್ನು ನಾವು ಸಂಗ್ರಹಿಸ್ತಾ ಇದ್ರೂ ಸಹ ಏನು ವಾಟ್ ಈಸ್ ವೇಜ್, ಕೂಲಿ ಅಂದರೆ ಏನು? ಇನ್ ಎಕನಾಮಿಕ್ಸ್ ದ ಪ್ರೈಸ್ ಪೇಡ್ ಟು ಲೇಬರ್ ಫಾರ್ ಇಟ್ಸ್ ಕಂಟ್ರಿಬ್ಯೂಷನ್ ಟು ದ ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ವೇಜಸ್. ಈ ಒಂದು ಹಣವನ್ನು ಪಾವತಿ ಮಾಡುವಂಥದ್ದು ಯಾರಿಗೆ ಅಂದರೆ ಕಾರ್ಮಿಕರಿಗೆ. ಯಾಕೆ ಅಂದರೆ ಆ ಕಾರ್ಮಿಕರ ನೀಡಿರುವಂತಹ ಕೊಡುಗೆಗೆ, ಅವರು ನಿರ್ವಹಿಸಿರುವಂತಹ ಕಾರ್ಯಕ್ಕೆ, ಆ ಉತ್ಪಾದನೆಗೆ ತರುವಂತಹ ಒಂದು ವೆಚ್ಚವನ್ನು ಕೂಲಿ ಅಂತ ಕರಿತೀವಿ. ಲೇಬರ್ ಈಸ್ ಆನ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್. ಇಲ್ಲಿ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಬಹಳ ಮುಖ್ಯವಾದಂಥವ್ರು ಯಾರಪ್ಪ ಅಂದರೆ ಕಾರ್ಮಿಕರಾಗಿರ್ತಾರೆ. ಇಫ್ ದೆರ್ ಈಸ್ ನೋ ಲೇಬರ್ ಟು ವರ್ಕ್, ಆಲ್ ಅದರ್ ಫ್ಯಾಕ್ಟರ್ಸ್ ಬಿ ಇಟ್ ಲ್ಯಾಂಡ್ ಆರ್ ಕ್ಯಾಪಿಟಲ್ ವಿಲ್ ರಿಮೈನ್ ಐಡ್. ಇಲ್ಲಿ ಕಾರ್ಮಿಕರು ಇಲ್ಲ ಅಂತಂದರೆ ಯಾವುದೇ ಒಂದು ಅಂಶಗಳು ಸಹ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಬಂಡವಾಳ ಆಗಿರ್ಬೋದು ಅಥವಾ ಇತರ ಯಾವುದೇ ಸಂಪನ್ಮೂಲಗಳಾಗಿರ್ಬೋದು ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ದಸ್ ಕಾರ್ಲ್ ಮಾರ್ಕ್ಸ್ ಟರ್ಮ್ಡ್ ಲೇಬರ್ ಆಸ್ ದ ಕ್ರಿಯೇಟರ್ ಆಫ್ ಆಲ್ ವ್ಯಾಲ್ಯೂ. ಕಾರ್ಲ್ ಮಾರ್ಕ್ಸ್ ಅದಕ್ಕೋಸ್ಕರ ಹೇಳ್ತಾನೆ ಲೇಬರ್ನ ಕ್ರಿಯೇಟರ್ ಆಫ್ ಆಲ್ ವ್ಯಾಲ್ಯೂ, ಎಲ್ಲ ಮೌಲ್ಯಗಳ ನಿರ್ಮಾಪಕರು ಅಥವಾ ನಿರ್ದೇಶಕರು ಯಾರಪ್ಪ ಅಂದರೆ ಕಾರ್ಮಿಕರು ಅನ್ನೋದು ಕಾರ್ಲ್ ಮಾರ್ಕ್ಸ್ನ ಅಭಿಪ್ರಾಯ. However, labor alone cannot produce as most of the production is the result of joint efforts of different factors of production. ಇಲ್ಲಿ ಕಾರ್ಮಿಕರೊಬ್ಬರೇ ಎಲ್ಲ ರೀತಿಯ ಸರಕುಗಳನ್ನು ಉತ್ಪಾದನೆ ಮಾಡಲಿಕ್ಕೂ ಸಹ ಸಾಧ್ಯತೆ ಇಲ್ಲ. ಅಲ್ಲಿ ಜಾಯಿಂಟ್ ಎಫರ್ಟ್ ಅನ್ನುವಂಥದ್ದು ಬೇಕು. ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಅಂದರೆ ಬೇರೆ ಬೇರೆ ಸರಕುಗಳ ಉತ್ಪಾದನೆಗೆ. Therefore, the share of the produce paid to labor for its production activity is called wage. Definition: a wage may be defined as the sum of the money paid under contract by an employer to worker for services rendered. Benham, according to a wage may be defined as the sum of money paid under contract by an employer to worker for services rendered. ಯಾರು ಸೇವೆಗಳನ್ನು ಸಲ್ಲಿಸುವಂತಹ ಕೆಲಸಗಾರ ಇರ್ತಾರೋ ಅವ್ರಿಗೆ ಸಿಗುವಂತಹ, ಅಂದರೆ ಉದ್ಯೋಗವನ್ನು ಮಾಡುವಂಥವ್ರು ಇರ್ತಾರೋ ಅವ್ರಿಗೆ ಸಿಗುವಂತಹ ಒಂದು ಬೆಲೆ ಏನು, ಕೂಲಿ ಎನ್ನುವಂಥದ್ದು. ವೇಜಸ್ ಈಸ್ ದ ಪೇಮೆಂಟ್ ಟು ಲೇಬರ್ ಫಾರ್ ಇಟ್ಸ್ ಅಸಿಸ್ಟೆನ್ಸ್ ಟು ಪ್ರೊಡಕ್ಷನ್. H. Anson. According to H. Anson, wages is the payment to labor. ಸರ್ಕಾದ್ರೆ ಕಾರ್ಮಿಕರಿಗೆ ಸಿಗುವಂತಹ ಒಂದು ಹಣ, ಪೇಮೆಂಟ್, ಪಾವತಿ ಹಣ. ಫಾರ್ ಇಟ್ಸ್ ಅಸಿಸ್ಟೆನ್ಸ್ ಟು ಪ್ರೊಡಕ್ಷನ್, ಅವರು ಉತ್ಪಾದನೆಯಲ್ಲಿ ಸಹಕರಿಸಿದ್ದಕ್ಕೆ ಸಿಗುವಂತಹ ಪ್ರತಿಫಲ ಅಂತ. ವೇಜ್ ರೇಟ್ ಇಸ್ ದ ಪ್ರೈಸ್ ಪೇಡ್ ಫಾರ್ ದ ಯೂಸ್ ಆಫ್ ಲೇಬರ್. ಮ್ಯಾಕ್ಕೆನಲ್ ಹೇಳ್ತಾರೆ, ವೇಜ್ ರೇಟ್ ಇಸ್ ದ ಪ್ರೈಸ್ ಪೇಡ್ ಫಾರ್ ದ ಯೂಸ್ ಆಫ್ ಲೇಬರ್. ಬೆಲೆಗಳನ್ನು ಕೊಡುವಂಥದ್ದು, ಅಂದರೆ ಬೆಲೆಗಳನ್ನು ಪಾವತಿ ಮಾಡುವಂಥದ್ದು. ಯಾವುದಕ್ಕೆ ಅಂದರೆ ಕಾರ್ಮಿಕರಿಗೆ ಅವರು ಉತ್ಪಾದನೆಯನ್ನು ಮಾಡಿದ್ದಕ್ಕೆ ಬೆಲೆಯನ್ನು ಪಾವತಿ ಮಾಡುವಂಥದ್ದು. ವೇಜ್ ಈಸ್ ಪ್ರೈಸ್, ಇಟ್ ಈಸ್ ದ ಪ್ರೈಸ್ ಪೇಡ್ ಬೈ ಎಂಪ್ಲಾಯರ್ ಟು ದ ವರ್ಕರ್ ಆನ್ ಅಕೌಂಟ್ ಆಫ್ ಲೇಬರ್ ಪರ್ಫಾರ್ಮೆನ್ಸ್. J.R. ಟರ್ನರ್ ಹೇಳ್ತಾನೆ, ಎ ವೇಜ್ ಈಸ್ ಪ್ರೈಸ್, ಬೆಲೆ ಅನ್ನುವಂಥದ್ದು. ಕೂಲಿ ಅಂದರೆ ಬೆಲೆ. ಇಟ್ ಈಸ್ ದ ಪ್ರೈಸ್ ಪೇಯ್ಡ್ ಬೈ ದ ಎಂಪ್ಲಾಯರ್. ಇದನ್ನು, ಈ ಬೆಲೆಯನ್ನು ಯಾರಿಗೆ ಕೊಡ್ತೀರಾ ಅಂತಂದರೆ ಉದ್ಯೋಗಿಗೆ. ಟು ದ ವರ್ಕರ್,
ಯಾಕೆಂದರೆ ಅವರು ಕೆಲಸ ಮಾಡಿದ್ದಕ್ಕೆ. ಆ್ಯನ್ ಅಕೌಂಟ್ ಆಫ್ ಲೇಬರ್ ಪರ್ಫಾರ್ಮ್, ಅವರು ಕಾರ್ಮಿಕರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಕ್ಕೆ ಸಿಗುವಂತಹ ಪ್ರತಿಫಲ ಅನ್ನುವಂಥದ್ದು. ಟೈಪ್ಸ್ ಆಫ್ ವೇಜಸ್. ಇನ್ ರಿಯಲ್ ಪ್ರಾಕ್ಟೀಸ್ ವೇಜಸ್ ಆರ್ ಆಫ್ ಮೆನಿ ಟೈಪ್ಸ್ ಆ್ಯಸ್ ಫಾಲೋಸ್. ಕೂಲಿಯಲ್ಲಿ ಹಲವಾರು ವಿಧಗಳಿದೆ. ಒಂದು ಪೀಸ್ ವೇಜಸ್, ಅಂದರೆ ತುಂಡು ಅಥವಾ ಭಾಗದ ಕೂಲಿ ಅಂತ. ಪೀಸ್ ವೇಜಸ್ ಆರ್ ದ ವೇಜಸ್ ಪೇಯ್ಡ್ ಅಕಾರ್ಡಿಂಗ್ ಟು ದ ವರ್ಕ್ ಡನ್ ಬೈ ದ ವರ್ಕರ್. ಯಾರು ಕಾರ್ಯವನ್ನು ನಿರ್ವಹಿಸ್ತಾರೋ, ಕೆಲಸವನ್ನು ಮಾಡ್ತಾರೋ ಆ ಕೆಲಸಗಾರರಿಗೆ ಸಿಗುವಂಥದ್ದು. ಟು ಕ್ಯಾಲ್ಕುಲೇಟ್ ದ ಪೀಸ್ ವೇಜಸ್, ದ ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್ಡ್ ಬೈ ದ ವರ್ಕರ್ ಆರ್ ಟೇಕನ್ ಇನ್ ಟು ಕನ್ಸಿಡರೇಷನ್. ನಂಬರ್ ಆಫ್ ಯೂನಿಟ್ಸ್ ಪ್ರೊಡ್ಯೂಸ್, ಎಷ್ಟು ಅವರು ಯೂನಿಟ್ಗಳನ್ನು ಉತ್ಪಾದನೆ ಮಾಡಿರ್ತಾರ ಅದರಿಂದ ಭಾಗಿಸಿದಾಗ ನಮಗೆ ಇವರ ಕೂಲಿಯನ್ನು ಎಷ್ಟು ಅನ್ನುವಂಥದ್ದು ಸಿಗುತ್ತೆ. ನೆಕ್ಸ್ಟ್ ಟೈಮ್ ವೇಜಸ್, ಅವಧಿ ಕೂಲಿ ಅಂತ. ಇಫ್ ದ ಲೇಬರ್ ಇಸ್ ಪೇಯ್ಡ್ ಫಾರ್ ಇಸ್ ಸರ್ವೀಸಸ್ ಅಕಾರ್ಡಿಂಗ್ ಟು ಟೈಮ್, ಅವರ ಸಮಯ ಎಷ್ಟು ಸಮಯ ಕೆಲಸ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಅವರಿಗೆ ಕೂಲಿ ನೀಡುತ್ತೆ, ಅದನ್ನು ಸಮಯ ಅವಧಿ ಕೂಲಿ ಅಂತ ಕರೀತಾರೆ. ಇಟ್ ಈಸ್ ಕಾಲ್ಡ್ ಎಸ್ ಎ ಟೈಮ್ ವೇಜಸ್. ಫಾರ್ ಎಕ್ಸಾಂಪಲ್, ಇಫ್ ದ ಲೇಬರ್ ಇಸ್ ಪೇಯ್ಡ್ ₹35 ಪರ್ ಡೇ, ಅವನು ಒಂದು ದಿನಕ್ಕೆ ₹35 ತೆಗೆದುಕೊಂಡ್ರೆ ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ಟೈಮ್ ವೇಜ್. ನೆಕ್ಸ್ಟ್ ಕ್ಯಾಶ್ ವೇಜಸ್, ಅಂದರೆ ನಗದು ಕೂಲಿ. ಕ್ಯಾಶ್ ವೇಜಸ್ ರೆಫರ್ ಟು ದ ವೇಜಸ್ ಪೇಯ್ಡ್ ಟು ದ ಲೇಬರ್ ಇನ್ ಟರ್ಮ್ಸ್ ಆಫ್ ಮನಿ. ಹಣದ ರೂಪದಲ್ಲಿ ಅವರು ಕೂಲಿಯನ್ನು ಪಡ್ಕೊಂಡ್ರೆ ಅದು ಕ್ಯಾಶ್ ವೇಜಸ್ ಆಗಿರುತ್ತೆ. ದ ಸ್ಯಾಲ್ರಿ ಪೇಯ್ಡ್ ಟು ವರ್ಕರ್ ಇಸ್ ಆನ್ ಇನ್ಸ್ಟೆನ್ಸ್ ಆಫ್ ಕ್ಯಾಶ್ ವೇಜಸ್. ವೇಜಸ್ ಆರ್ ಇನ್ ಕೈಂಡ್. ವೇಜಸ್ ಇನ್ ಕೈಂಡ್ ಅಂದರೆ ಬೆಲೆ ಸೂಚ್ಯಂಕ ಸಂಖ್ಯೆಯಲ್ಲಿ ವೆನ್ ದ ಲೇಬರರ್ ಈಸ್ ಪೇಯ್ಡ್ ಇನ್ ಟರ್ಮ್ಸ್ ಆಫ್ ಗುಡ್ಸ್ ರಾದರ್ ದ್ಯಾನ್ ಕ್ಯಾಶ್. ಯಾವಾಗ ಕಾರ್ಮಿಕ ತನ್ನ ಸರಕುಗಳನ್ನ ಅಥವಾ ನಗದು ರೂಪದಲ್ಲಿ ಹಣವನ್ನು ಪಡ್ಕೊಳ್ತಾನೋ ಅದನ್ನು ವೇಜಸ್ ಕೈಂಡ್ ಅಂತಾರೆ. ಇಸ್ ಕಾಲ್ಡ್ ದ ವೇಜ್ ಇನ್ ಕೈಂಡ್. ದೀಸ್ ಟೈಪ್ಸ್ ಆಫ್ ವೇಜಸ್ ಆರ್ ಪಾಪ್ಯುಲರ್ಲಿ ಇನ್ ರೂರಲ್ ಏರಿಯಾಸ್. ಇದು ಅಂದರೆ ಅವರು ಸರಕುಗಳನ್ನು ಅಥವಾ ಹಣವನ್ನು ಯಾವ್ದು ಬೇಕಾದ್ರೂ ಪಡ್ಕೊಳ್ಬೋದು. ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹೆಚ್ಚಾಗಿರುವಂತಹ ಒಂದು ಕೂಲಿ ವಿಧಾನ. ನೆಕ್ಸ್ಟ್ ಕಾಂಟ್ರಾಕ್ಟ್ ವೇಜಸ್, ಒಪ್ಪಂದದ ಕೂಲಿ. ಅಂಡರ್ ದಿಸ್ ಟೈಪ್ ದ ವೇಜಸ್ ಆರ್ ಫಿಕ್ಸ್ಡ್ ಇನ್ ದ ಬಿಗಿನಿಂಗ್ ಫಾರ್ ಕಂಪ್ಲೀಟ್ ವರ್ಕ್. ಫಾರ್ ಇನ್ಸ್ಟೆನ್ಸ್, ಇಫ್ ಎ ಕಾಂಟ್ರಾಕ್ಟರ್ ಇಸ್ ಟೋಲ್ಡ್ that he will be paid ₹25,000 for the construction of building, it will be termed as contract wages. ಗುತ್ತಿಗೆ ಅಂತೀವಲ್ಲ, ಅದು ಗುತ್ತಿಗೆ ಕೂಲಿ ಅಂತ. ಅಂದರೆ ಒಂದು ಯಾವುದೋ ಒಂದು ಕೆಲಸವನ್ನು ಮಾಡಲಿಕ್ಕೆ ಅವರು ಇಷ್ಟು, ಈಗ ಉದಾಹರಣೆಗೆ ಕಾಂಟ್ರಾಕ್ಟ್ ಇಸ್ ಟೋಲ್ಡ್ ದಟ್ ಈ ವಿಲ್ ಬಿ ಪೇಯ್ಡ್ ₹25. ಅಂದರೆ ಒಂದು ಕಾಂಟ್ರಾಕ್ಟನ್ನು ಅವನು ವಹಿಸಿ ಮಾಡ್ಕೊಳ್ತಾನೆ. ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್, ಒಂದು ಕಟ್ಟಡವನ್ನು ಕಟ್ಟಲಿಕ್ಕೆ ಆತ 25,000 ಒಪ್ಪಂದವನ್ನು ಮಾಡ್ಕೊಂಡ್ರೆ ಅದನ್ನು ಒಪ್ಪಂದದ ಕೂಲಿ ಅಥವಾ ಗುತ್ತಿಗೆ ಕೂಲಿ ಅಂತ ಕರಿತೀವಿ. ಇಟ್ ವಿಲ್ ಬಿ ಟರ್ಮ್ಡ್ ಆಸ್ ಕಾಂಟ್ರಾಕ್ಟ್ ವೇಜಸ್. ದ ಫಾಲೋಯಿಂಗ್ ಆರ್ ದ ಕಾನ್ಸೆಪ್ಟ್ ಆಫ್ ವೇಜಸ್. ದ ಫಾಲೋಯಿಂಗ್ ಆರ್ ದ ಟೂ ಮೇನ್ ಕಾನ್ಸೆಪ್ಟ್ ಆಫ್ ವೇಜಸ್, ಎ ನಾಮಿನಲ್ ವೇಜ್ ಅಂಡ್ ರಿಯಲ್ ವೇಜ್. ನಾಮಿನಲ್ ಅಂದರೆ ನಾಮಮಾತ್ರ ಕೂಲಿ ಎನ್ನುವಂಥದ್ದು, ಅಥವಾ ನಾಮಮಾತ್ರ ಕೂಲಿ. ರಿಯಲ್ ಅಂದರೆ ನೈಜ ಕೂಲಿ ಎನ್ನುವಂಥದ್ದು. ಮನಿ ವೇಜಸ್ ಆರ್ ನಾಮಿನಲ್ ವೇಜಸ್, ಹಣರೂಪಿ ಕೂಲಿ ಅಥವಾ ನಾಮಮಾತ್ರ ವೇತನ ಅಂತ. The total amount of money received by the laborer in the process of production is called the money wages or nominal wages. ಒಟ್ಟು ಹಣದಲ್ಲಿ ಮನಿ ರಿಸೀವ್ಡ್ ಬೈ ದ ಲೇಬರರ್ ಇನ್ ದ ಪ್ರೊಸೆಸ್, ಅದರ ಕಾರ್ಮಿಕ ಒಟ್ಟು ವೇತನದಲ್ಲಿ ಹಣದ ರೂಪದಲ್ಲಿ ಆತ ಕೂಲಿಯನ್ನು ಪಡ್ಕೊಂಡ್ರೆ, ತನ್ನ ಮಾಡಿದಂತಹ ಕೆಲಸಕ್ಕೆ ಹಣದ ರೂಪದಲ್ಲಿ ವೇತನವನ್ನು ಪಡ್ಕೊಂಡ್ರೆ ಅದನ್ನೇ ಅಂತ ಕರಿತೀವಿ ನಾವು ನಾಮಿನಲ್ ಆರ್ ಮನಿ ವೇಜಸ್, ಹಣರೂಪಿ ವೇತನ ಅಂತ ಕರಿತೀವಿ. ರಿಯಲ್ ವೇಜ್. ರಿಯಲ್ ವೇಜಸ್ ಮೀನ್ಸ್ ಟ್ರಾನ್ಸ್ಲೇಷನ್ ಆಫ್ ಮನಿ ವೇಜಸ್ ಇನ್ ಟು ರಿಯಲ್ ಟರ್ಮ್ಸ್ ಆರ್ ಇನ್ ಟರ್ಮ್ಸ್ ಆಫ್ ಕಮಾಡಿಟೀಸ್ ಆರ್ ಸರ್ವಿಸಸ್ ದಟ್ ಮನಿ ಕ್ಯಾನ್ ಬೈ. ರಿಯಲ್ ಅಂದರೆ ನೈಜ ಕೂಲಿ. ನೈಜ ಕೂಲಿ ಅನ್ನುವಂಥದ್ದು ಏನು ನೀವು ಮನಿ ವೇಜ್ ಹಣರೂಪಿ ಕೂಲಿಯನ್ನು ಪಡ್ಕೊಂಡಿದ್ರೋ ಅದರಲ್ಲಿ ನಿಜವಾಗಿಯೂ ಸಹ ಎಷ್ಟು ಸರಕು ಸೇವೆಗಳನ್ನು ಕೊಂಡುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಎಂಬುದಂಥದ್ದು ಏನು ನೈಜ ಕೂಲಿ. ದೇ ರೆಫರ್ ಟು ಅಡ್ವಾಂಟೇಜಸ್ ಆಫ್ ವರ್ಕರ್ಸ್ ಆಕ್ಯುಪೇಷನ್ಸ್, ದಟ್ ಈಸ್ ದ ಅಮೌಂಟ್ ಆಫ್ ದ ನೆಸೆಸರೀಸ್, ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್ ಆಫ್ ಲೈಫ್ ವಿಚ್ ದ ವರ್ಕರ್ ಕ್ಯಾನ್ ಕಮಾಂಡ್ ಇನ್ ರಿಟರ್ನ್ ಫಾರ್ ಇಸ್ ಸರ್ವಿಸಸ್. ಅಂದರೆ ದ ರೆಫರ್ ಟು ಅಡ್ವಾಂಟೇಜಸ್ ಆಫ್ ವರ್ಕರ್ಸ್ ಆಕ್ಯುಪೇಷನ್, ಅಂದರೆ ಅವ್ರು ಏನು ಕಾರ್ಯವನ್ನು ನಿರ್ವಹಿಸ್ತಾರೆ, ಅವ್ರ ಉದ್ಯೋಗ ಏನಿದೆಯೋ ಅದ್ರ ಮೇಲೆ ದ ಅಮೌಂಟ್ ಆಫ್ ನೆಸೆಸರೀಸ್, ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್ ಆಫ್ ಲೈಫ್ ವಿಚ್ ದ ವರ್ಕರ್ ಕ್ಯಾನ್ ಕಮಾಂಡ್ ಇನ್ ರಿಟರ್ನ್ ಫಾರ್ ಇಸ್ ಸರ್ವಿಸ್. ಇದು ನೈಜ ಕೂಲಿ ಎನ್ನುವಂಥದ್ದು. An example will make this clear. Suppose a receive of ₹5,000 500 PM as money wages during the year. Suppose also the midway through the year the prices of commodities and services that the worker buys go up on the average by 50%. ಇಲ್ಲಿ ಒಬ್ಬ ವ್ಯಕ್ತಿ ತಾನು ₹500 ರಿಸೀವ್ ಮಾಡ್ಕೊಂಡಿದ್ದಾನೆ ಹಣದ ರೂಪದ ಕೂಲಿಯನ್ನು.
ಸಪೋಸ್ ಆಲ್ಸೋ ದಟ್ ಮಿಡ್ವೇ ಥ್ರೂ ದ ಇಯರ್ ದಿ ಪ್ರೈಸಸ್ ಆಫ್ ಕಮಾಡಿಟೀಸ್ ಆ್ಯಂಡ್ ಸರ್ವಿಸಸ್. ಅವನು ಅದರಿಂದ ಎಷ್ಟು ಸರಕು ಸೇವೆಗಳನ್ನ ಕೊಂಡ್ಕೊಳ್ತಾನೆ, ದಟ್ ದ ವರ್ಕ್ ಬೈಸ್ ಗೋ ಅಪ್ ಆನ್ ದ ಆವರೇಜ್ ಆಫ್ 50%. It means that through the money wages remain the same, the real wage are reduced by 50%. Real wage will also include extra supplementary benefits along with the money wages. Distinction between real and money wages. ವ್ಯತ್ಯಾಸ ನೈಜ ಕೂಲಿಗೂ ಮತ್ತು ಹಣದ ಕೂಲಿಗೂ ಇರುವಂತಹ ಒಂದು ವ್ಯತ್ಯಾಸ ಏನಪ್ಪ ಅಂದರೆ, ಆಡಮ್ ಸ್ಮಿತ್ ಆಸ್ ಡಿಸ್ಟಿಂಗ್ವಿಶ್ಡ್ ಬೈ ಮನಿ ವೇಜಸ್ ಆ್ಯಂಡ್ ರಿಯಲ್ ವೇಜಸ್ ಆನ್ ದ ಫಾಲೋಯಿಂಗ್ ಬೇಸಿಸ್. ಆಡಮ್ ಸ್ಮಿತ್ ಅವರು ಇದನ್ನು ಹೇಳ್ತಾರೆ. ಒಂದು, ರಿಲೇಷನ್ ವಿತ್ ಪ್ರೈಸ್ ಅಂತ, ಸಂಬಂಧ, ಕೂಲಿ ಸಂಬಂಧ ಅನ್ನುವಂಥದ್ದು. ಕೀಪಿಂಗ್ ಆಲ್ ಅದರ್ ಥಿಂಗ್ಸ್ ಕಾನ್ಸ್ಟೆಂಟ್, ಎಲ್ಲ ಸರಕು ಅಂದರೆ ಇತರೆ ಸಂಗತಿಗಳು ಸ್ಥಿರವಾಗಿದ್ದಾಗ, ದೇರ್ ಎಕ್ಸಿಸ್ಟ್ ಇನ್ವರ್ಸ್ ರಿಲೇಷನ್ ಬಿಟ್ವೀನ್ ರಿಯಲ್ ವೇಜ್ ಆ್ಯಂಡ್ ಪ್ರೈಸ್. ನೈಜ ಕೂಲಿ ಮತ್ತು ಹಣರೂಪಿ ಕೂಲಿಗೆ ಇರುವಂತಹ ಒಂದು ಸಂಬಂಧ ಏನಪ್ಪ ಅಂದರೆ, ವಿತ್ ದ ಇನ್ಕ್ರೀಸ್ ಇನ್ ಪ್ರೈಸ್ ಲೆವೆಲ್ ರಿಯಲ್ ವೇಜ್ ಟೆಂಡ್ ಟು ಡಿಕ್ಲೈನ್. ಹಣರೂಪಿ ಕೂಲಿ ಜಾಸ್ತಿ ಆದರೆ ಅದರ ಒಂದು ರಿಯಲ್ ವೇಜ್ ಅಂದರೆ ನೈಜ ಕೂಲಿ ಅನ್ನುವಂಥದ್ದು ಏನಾಗುತ್ತೆ, ಕಡಿಮೆ ಆಗಿರುತ್ತೆ ಅನ್ನುವಂಥದ್ದು. ಅದೇ ಅಂಡ್ ವೈಸ್ ವರ್ಸ, ಟೆನ್ ಟು ಡಿಕ್ಲೈನ್ ಆ್ಯಂಡ್ ವೈಸ್ ವರ್ಸ ಅಂತ. ಹಣರೂಪಿ ಕೂಲಿ ಜಾಸ್ತಿ ಇದ್ದರೆ ನೈಜ ಕೂಲಿ ಕಡಿಮೆ ಇರುತ್ತೆ. ಸೆಕೆಂಡ್ ಒನ್, ಮನಿ ಆ್ಯಂಡ್ ರಿಯಲ್ ವೇಜಸ್, ಹಣ ಮತ್ತು ನೈಜ ಕೂಲಿ. ಇದಕ್ಕಿರುವಂತಹ ಸಂಬಂಧ ಏನು? ಸಿಟ್ರಸ್ ಪೆರಿಬಸ್ ಆ್ಯನ್ ಇನ್ಕ್ರೀಸ್ ಇನ್ ಮನಿ ವೇಜಸ್ ವಿಲ್ ಲೀಡ್ ಟು ಆ್ಯನ್ ಇನ್ಕ್ರೀಸ್ ಇನ್ ರಿಯಲ್ ವೇಜಸ್. ನಿಮ್ಮ ಹಣರೂಪಿ ಕೂಲಿ ಹೆಚ್ಚಾದರೆ ನೈಜ ಕೂಲಿನೂ ಹೆಚ್ಚಾಗುತ್ತೆ. ಇಟ್ ಈಸ್ ಡ್ಯೂ ಟು ದ ರೀಸನ್ ದಟ್ ವಿತ್ ದ ಇನ್ಕ್ರೀಸ್ ಇನ್ ಮನಿ ವೇಜಸ್ ಎ ಲೇಬರರ್ ಕ್ಯಾನ್ ಪರ್ಚೇಸ್ ಮೋರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ದ್ಯಾನ್ ಬಿಫೋರ್. ಹಾಗಾಗಿ ನಿಮ್ಮ ಹಣರೂಪಿ ಕೂಲಿ ಹೆಚ್ಚಾಗಿ ನೈಜ ಕೂಲಿನ ಹೆಚ್ಚಾಗೋದ್ರಿಂದ ಅವರು ಹೆಚ್ಚು ಹೆಚ್ಚು ಸರಕುಗಳನ್ನ ಕೊಂಡ್ಕೊಳ್ತಾರೆ. ನೆಕ್ಸ್ಟ್, ಬೇಸಿಕ್ ಡಿಫ್ರೆನ್ಸ್. ಅಕಾರ್ಡಿಂಗ್ ಟು ಆಡಮ್ ಸ್ಮಿತ್, ಮನಿ ವೇಜಸ್ ಆರ್ ಪೇಯ್ಡ್ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ ಆಫ್ ಮನಿ, ವೇರಿಯಾಸ್ ರಿಯಲ್ ವೇಜಸ್ ಆರ್ ಪೇಯ್ಡ್ ಇನ್ ಟರ್ಮ್ಸ್ ಆಫ್ ನೆಸೆಸರಿ ಆಫ್ ಲೈಫ್. ಜೀವನಕ್ಕೆ ಅವಶ್ಯಕವಾದಂತಹ ಸರಕುಗಳನ್ನು ಕೊಳ್ಳಿಕ್ಕೆ ಇರುವಂತಹದ್ದು ನೈಜ ವೇತನ ಅನ್ನುವಂಥದ್ದು. Therefore, money wages are expressed in terms of money and that of real wages in terms of goods and services. Last one, how do you measure wages? ಕೂಲಿಯನ್ನು ಹೇಗೆ ನಿರ್ಧರಿಸ್ತೀರಾ? ಯಾವ ರೀತಿ ನಿರ್ಧಾರ ಮಾಡಲಾಗುತ್ತೆ ಅಥವಾ ಅಂದಾಜು ಮಾಡಲಾಗುತ್ತೆ? ಎಂಪ್ಲಾಯಿ ವೇಜಸ್ ಆರ್ ಕ್ಯಾಲ್ಕುಲೇಟೆಡ್ ಬೈ ಡಿವೈಡಿಂಗ್ ಟೋಟಲ್ ಟಿಪ್ಸ್ ಬೈ ವೀಕ್ಸ್ ವರ್ಕ್ಡ್. ಒಂದು ವಾರದಲ್ಲಿ ಅವರು ಎಷ್ಟು ಕೂಲಿ ಕೆಲಸವನ್ನು ಮಾಡ್ತಾರೆ ಅನ್ನೋದನ್ನು ಡಿವೈಡ್ ಮಾಡುವ ಮೂಲಕ ಇವರು ಕೂಲಿಯನ್ನು ನಿರ್ಧರಿಸ್ತಾರೆ. ದೆನ್ ಡಿವೈಡಿಂಗ್ ದ ಟೋಟಲ್ ಬೈ ಅವರ್ಸ್ ವರ್ಕ್ಡ್ ಟು ಗೆಟ್ ದ ಟಿಪ್ ರೇಟ್. ಆ ದರ ಅಂದರೆ ಕೂಲಿಯ ದರ ಮತ್ತು ಟೋಟಲ್ ಅವರ್ಸ್ ಎಷ್ಟಿದೆ ಅನ್ನೋದರ ಮೇಲೆ ಕೂಲಿ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ದ ಟಿಪ್ ರೇಟ್ ಈಸ್ ದೆನ್ ಆ್ಯಡೆಡ್ ಟು ದ ಅವರ್ಲಿ ರೇಟ್, ಅಂದರೆ ಸಮಯದ ಆಧಾರದ ಮೇಲೆ. ದ ಸಮ್ ಆಫ್ ದೀಸ್ ಈಸ್ ದ ಟೋಟಲ್ ವೇಜಸ್ ಅರ್ನ್ಡ್ ಅಂಡ್ ಮಸ್ಟ್ ಬಿ ಈಕ್ವಲ್ ಟು ಆರ್ ಮೋರ್ ದ್ಯಾನ್ ದ ಮಿನಿಮಮ್ ವೇಜಸ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.